ಪರಮ ಪೂಜ್ಯ ಮಹಾಸ್ವಾಮಿಗಳವರ ದಿವ್ಯ ಪಾದ ಕಮಲಗಳಲ್ಲಿ ಭಕ್ತಿ ಶ್ರದ್ಧೆಯಿಂದ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿಕೊಂಡು ಶ್ರೀಮದ್ ಭಗವದ್ಗೀತಾ ಜ್ಞಾನಯಜ್ಞದಲ್ಲಿ ಗುಣತ್ರಯ ವಿಭಾಗ ಯೋಗ ಅಂತ 27 ಪದ್ಯಗಳಿಂದ ಭಗವಂತ ಅರ್ಜುನನಿಗೆ ಯಾವ ಉತ್ತಮವಾದ ಜ್ಞಾನವನ್ನು ಉಪದೇಶವನ್ನು ಮಾಡಿದ್ದಾನೆ ಅದರ ಯಥಾಶಕ್ತಿ ಯಥಾಮತಿ ಚಿಂತನೆಯನ್ನು ಮಾಡುವಂತಹ ಸಮಯ. ಹಿಂದಿನ ಅಧ್ಯಾಯದಲ್ಲಿ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಯೋಗ ಅಂತ ಭಗವಂತ ತಿಳಿಸಿಕೊಟ್ಟಿದ್ದಾನೆ. ಜಗದ್ಗುರು ಮಧ್ವಾಚಾರ್ಯರು ತಮ್ಮ ಭಾಷ್ಯ ಮತ್ತು ತಾತ್ಪರ್ಯದಲ್ಲಿ ಸಾಧನಂ ಪ್ರಾಧಾನ್ಯೇನ ಉತ್ತರೈಃ ಅಧ್ಯಾಯೈಃ ವಕ್ತಿ, ಜ್ಞಾನಕ್ಕೆ ಸಾಧನವಾದಂತಹ ಕರ್ಮ ಮತ್ತು ಧ್ಯಾನವನ್ನು ಮಾಡುವಾಗ ಯಾವ ಕ್ರಮವನ್ನು ಆಚರಣೆ ಮಾಡಬೇಕು ಅಂದರೆ, ದೇವರನ್ನು ಕುರಿತು ಧ್ಯಾನ ಮಾಡುವಾಗ ಎಲ್ಲ ಕಾಮನೆಗಳನ್ನು ತ್ಯಾಗ ಮಾಡಿ ದೇವರ ಧ್ಯಾನ ಮಾಡಬೇಕು. ಕೃಷ್ಣ ಹೇಳಿದ್ದಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ನನ್ನ ಕುರಿತು ಧ್ಯಾನ ಮಾಡುವಾಗ ಯಾವುದೇ ಕಾಮನೆ ಇಟ್ಕೊಂಡು ನನ್ನ ಧ್ಯಾನ ಮಾಡಬಾರ್ದು. ಹಾಗೆ ಧ್ಯಾನ ಮಾಡುವ ಕ್ರಮ ಅದನ್ನು ಈ ಮುಂದೆ ಬರುವ ಅಧ್ಯಾಯಗಳಲ್ಲಿ ಭಗವಂತ ವಿವರಿಸ್ತಾ ಇದ್ದಾನೆ. ತಾತ್ಪರ್ಯದಲ್ಲಿ ಆಚಾರ್ಯರು ಮತ್ತೊಮ್ಮೆ ಹೇಳ್ತಾ, ಹಿಂದಿನ ಅಧ್ಯಾಯದಲ್ಲಿ ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ವಿಚಾರವನ್ನು ಏನು ಭಗವಂತ ಹೇಳಿದ್ದ ಅದನ್ನು ಈ ಅಧ್ಯಾಯದಲ್ಲಿ ಸ್ಪಷ್ಟ ಮಾಡ್ತಾ ತ್ರಿಗುಣಗಳ ಸಂಬಂಧವನ್ನು ವಿವರಣೆ ಮಾಡ್ತಾ ಇದ್ದಾನೆ. ಹಿಂದೆ ಕ್ಷೇತ್ರ ಅಂದರೆ ಯಾರು, ಕ್ಷೇತ್ರಜ್ಞ ಅಂದರೆ ಯಾರು, ಇದನ್ನು ವಿಶೇಷವಾಗಿ ತಿಳಿಸಿಕೊಟ್ಟು, ಈ ದೇಹವೇ ಕ್ಷೇತ್ರ, ಈ ಶರೀರವೇ ಕ್ಷೇತ್ರ, ಈ ಕ್ಷೇತ್ರದ ಚೆನ್ನಾಗಿ ಪರಿಚಯ ಇರುವವ ಅದು ಭಗವಂತ. ಈ ಜಡ ಮತ್ತು ಪ್ರಕೃತಿಯ ಸಂಬಂಧ ಏನಿದೆ ಇದೇ ಹುಟ್ಟು, ಇದರ ವಿಯೋಗವೇ ಸಾವು. ಬಂಧನಕ್ಕೆ ಕಾರಣವಾದ 3 ಗುಣಗಳ ಪರಿಚಯವನ್ನು ಭಗವಂತ ಇಲ್ಲಿ ಮಾಡಿಕೊಡ್ತಾ ಇದ್ದ. ಜೀವರಾಶಿಗಳು ಈ ದೇಹದ ಬಂಧನಕ್ಕೆ ಒಳಗಾಗಿದ್ದಾರೆ. ಇದಕ್ಕೆ ಏನು ಕಾರಣ ಅಂತ ತಿಳಿದಾಗ ಮಾತ್ರ ಇದರಿಂದ ಬಿಡುಗಡೆ ಆಗುವಂತಹ ಉಪಾಯವನ್ನು ಹುಡುಕಬಹುದು. ಒಂದು ಪ್ಲಾಸ್ಟಿಕ್ ಕವರಿಗೆ ಗಂಟು ಹಾಕಿದರೆ ನೀವು ಯಾವ ಕಡೆನೋ ನೋಡಿಕೊಂಡು ಗಂಟು ಎಳೆದು ಬಿಡಬಾರದು. ಗಂಟು ಹೇಗೆ ಹಾಕಿದ್ದಾರೆ ಅದನ್ನು ಮೊದಲು ಸ್ಟಡಿ ಮಾಡಬೇಕು. ಅದನ್ನು ನೋಡಿದರೆ ಅದನ್ನು ಬಿಚ್ಚೋದು ಸುಲಭ. ಬಂಧನವನ್ನು ತಿಳಿದಾಗ ಮಾತ್ರ ಬಂಧನದ ಬಿಡುಗಡೆ ಸುಲಭ ಆಗುತ್ತೆ.
ಪರಮಪೂಜ್ಯ ಮಹಾಸ್ವಾಮಿಗಳವರ ದಿವ್ಯ ಪಾದ ಕಮಲಗಳಲ್ಲಿ ಭಕ್ತಿ ಶ್ರದ್ಧೆಯಿಂದ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿಕೊಳ್ತಾ ಗುಣತ್ರಯ ವಿಭಾಗ ಯೋಗ ಅನ್ನುವುದರ ಬಗ್ಗೆ ಅರ್ಜುನನ ನೆಪ ಮಾಡಿಕೊಂಡು ಭಗವಂತ 27 ಪದ್ಯಗಳಲ್ಲಿ ಈ 14ನೇ ಅಧ್ಯಾಯದಲ್ಲಿ ಚಿಂತನೀಯ ವಿಷಯಗಳನ್ನು ತಿಳಿಸ್ತಾ ಇದ್ದಾನೆ. ಹಿಂದಿನ ಅಧ್ಯಾಯ ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ಪರಿಚಯ. ಸಂಸಾರದ ಬಂಧನಕ್ಕೆ ಒಳಪಟ್ಟ ಜೀವ ಈ ಸಂಸಾರದಿಂದ, ಸಂಸಾರ ಅಂದರೆ ಹೆಂಡತಿ ಮಕ್ಕಳು ಮನೆ, ಇದ್ಯಾವುದು ಸಂಸಾರ ಅಲ್ಲ. ನಿಜವಾಗಿ ಸಂಸಾರ ಅಂದರೆ ಮತ್ತೆ ಹುಟ್ಟೋದು, ಮತ್ತೆ ಸಾಯೋದು. ಹುಟ್ಟು ಪರವಾಗಿಲ್ಲ ರೀ, ಸಾವು ಪರವಾಗಿಲ್ಲ ರೀ, ಈ ನಡುವಿಂದಿದೆಯಲ್ಲ ಮುಪ್ಪು, ಅದು ಭಾರಿ ಕಿರಿಕಿರಿ. ಯಾರಿಗೂ ಬೇಡದ್ದದು. ಬೇಡ ಅಂದರೂ ಅಷ್ಟೇ, ಬೇಕಂದ್ರೂ ಅಷ್ಟೇ, ಎಲ್ಲರನ್ನೂ ಹಿಡ್ಕೊಳ್ಳುತ್ತಾ ಮುಪ್ಪು. ಹಾಗಾದರೆ ಈ ಹುಟ್ಟಿಗೆ ಸಾವಿಗೆ, ಜನನ ಜರ ಮರಣ, ಈ ಮೂರಕ್ಕೆ ಒಳಗಾಗಬಾರ್ದು ಅಂತ ಯಾರಿಗೆ ಆಸೆ ಇದೆ, ಅಥವಾ ಈ ಒಂದು ಚಕ್ರದಿಂದ ಬಿಡುಗಡೆ ಆಗಬೇಕು, ಭಗವಂತನ ಪಾದವನ್ನು ಸೇರಬೇಕು, ಆವೃತ್ತಿ ರಹಿತವಾದ ಲೋಕವನ್ನು ಪಡಿಬೇಕು, ದುಃಖವೇ ಇಲ್ಲದ ಸ್ವರೂಪಭೂತವಾದ ಆನಂದದ ಅನುಭವವನ್ನು ಪಡಿಬೇಕು ಅಂತ ಆಸೆ ಇದ್ದವ, ಈ ಬಂಧನ ದೇವರು ಹೇಗೆ ಹಾಕಿದ್ದಾನೆ ಅದನ್ನು ಚೆನ್ನಾಗಿ ತಿಳ್ಕೊಳ್ಬೇಕು. ಅದನ್ನು ತಿಳಿದಾಗ ಮಾತ್ರ ನಾವು ಮೋಕ್ಷವನ್ನು ಪಡೀಲಿಕ್ಕೆ ಸಾಧ್ಯ. ಕೃಷ್ಣ ಪರಮಾತ್ಮ ಈ ಅಧ್ಯಾಯದಲ್ಲಿ ಹೇಗೆ ಹಿಂದಿನ ಅಧ್ಯಾಯದಲ್ಲಿ ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ಪರಿಚಯ ಅನಿವಾರ್ಯ ಅಂತ ತಿಳಿಸ್ತಾ ಇದ್ದಾನೆ, ಹಾಗೆ ಈ ಅಧ್ಯಾಯದಲ್ಲಿಯೂ ಕೂಡ ಜ್ಞೇಯ ವಿಷಯಗಳಲ್ಲೇ ಉತ್ತಮವಾದ ಒಂದು ಜ್ಞೇಯ ಅಂತ ಕರೆಸಿಕೊಂಡ ವಿಷಯವನ್ನು ನಿಮಗೆ ಮತ್ತೆ ಹೇಳ್ತೇನೆ ಅಂತ. ಪರಂಭೂಯ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ. ಅರ್ಜುನ, ನಿನಗೆ ತಿಳಿದುಕೊಳ್ಳಬೇಕಾದದ್ರಲ್ಲಿಯೇ ಅತ್ಯಂತ ಉತ್ತಮವಾದ ಒಂದು ವಿಷಯವನ್ನು ಮತ್ತೆ ನಿಮಗೆ ಹೇಳ್ತೇನೆ. ಯಾಕಂದರೆ ಈ ವಿಷಯವನ್ನು ತಿಳಿದ ಮುನಿಗಳು, ಈ ವಿಷಯ ತಿಳಿಬೇಕಾದರೆ ಮುನಿಗಳಾಗಿರಬೇಕು. ಮುನಿಗಳು ಅಂದರೆ ಮನನಶೀಲರು. ಮನನ ಅಂದರೆ ನೀವೇನು ಶ್ರವಣ ಮಾಡಿದ್ದೀರಿ ಅದರ ಅನುಚಿಂತನೆ, ಮತ್ತೆ 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 ಮೆಲುಕು ಹಾಕಬೇಕು. ನಮ್ಮಲ್ಲಿ ಅನುಚಿಂತನೆ ಅನ್ನೋದೇ ಇಲ್ಲ. ಕೇಳುವ ಕಾಲಕ್ಕೆ ಎಲ್ಲ ಅರ್ಜುನ ಆಗಿಬಿಟ್ಟಿರ್ತೀವಿ, ಹೇಳೋ ಕಾಲಕ್ಕೆ ಎಲ್ಲ ಕೃಷ್ಣ ಆಗಿಬಿಡ್ತೀವಿ. ಹೇಳಿದ್ದು ಕೇಳಿದ್ದು ಆದ ತಕ್ಷಣ ನಿಮ್ಮ ಪಾಡಿಗೆ ನೀವಾಗ್ತೀರಿ, ನಮ್ಮ ಪಾಡಿಗೆ ನಾವು. ಕೃಷ್ಣನ ಮಾತು ಜೀವನದಲ್ಲಿ ಪರಿಣಾಮ ಬೀರಬೇಕಾದ್ರೆ ಕೃಷ್ಣ ಹೇಳಿದ ಮಾತನ್ನು ಕೇಳಿ ಬಿಡೋದಲ್ಲ, ಕೇಳಿ ಧಾರಣೆ ಮಾಡಬೇಕು. ಧಾರಣೆ ಮಾಡಬೇಕಾದ್ರೆ ಅನುಚಿಂತನೆ ಮಾಡಬೇಕು. ಅನುಚಿಂತನೆ ಅಂದರೆ ಮತ್ತೆ ಮತ್ತೆ ಕೇಳಬೇಕು, ಮತ್ತೆ ಮತ್ತೆ ಅದು ಮನನ ಅಂತಾರೆ. ಯಾರು ಯಾವಾಗಲೂ ಆ ರೀತಿ ಮನನ ಮಾಡ್ತಾರೆ ಅವರು ಮುನಿಗಳು. ಮುನಿಗಳಾದವರು ಈ ಉತ್ತಮವಾದ ಜ್ಞಾನವನ್ನು ತಿಳಿದವರಾಗಿ ಸರ್ವೇ ಆ ಎಲ್ಲರೂ ಕೂಡ ಸದಾ ದೇವರನ್ನು ಕುರಿತು ಚಿಂತನೆ ಮಾಡುವ ಸ್ವಭಾವದ ಎಲ್ಲ ಮುನಿಗಳು ಕೂಡ ಪರಾಂ ಸಿದ್ಧಿ ಮಿತೋಗತಾಹ, ಈ ಸಂಸಾರದಿಂದ ಉತ್ತಮವಾದ ಮೋಕ್ಷವನ್ನೇ ಅವರು ಪಡೆದಿದ್ದಾರೆ.
ಇದಂ ಜ್ಞಾನಂ ಉಪಾಶ್ರಿತ್ಯ ಮಮ ಸಾಧರ್ಮ್ಯಮಾಗತಾಃ ಸರ್ಗೇಪಿ ನೋಪಜಾಯಂತೆ ಪ್ರಲಯೇ ನ ವ್ಯಥಯಂತಿ ಚ. ಕೃಷ್ಣ ಪರಮಾತ್ಮ ಹೇಳ್ತಾನೆ, ಯಾರು ಈ ಗುಣತ್ರಯ ವಿಭಾಗವನ್ನು ಸರಿಯಾಗಿ ಮನನ ಮಾಡ್ತಾರೆ, ಇದನ್ನು ಆಶ್ರಯ ಮಾಡ್ತಾರೆ, ದೇವರ ಈ ಮಾತುಗಳಲ್ಲಿ ವಿಶ್ವಾಸ ಇಟ್ಟು ಅದರಂತೆ ನಡೆಯುವ ಪ್ರಯತ್ನ ಮಾಡ್ತಾರೆ, ಅವರೆಲ್ಲ ಮಮ ಸಾಧರ್ಮ್ಯಮುಪಾಗತ, ನನ್ನ ಸಾಮ್ಯವನ್ನೇ ಪಡಿತಾರೆ. ಇದು ಕೃಷ್ಣನ ಮೋಹಕ ಮಾತುಗಳು. ಈ ಮಾತುಗಳು ಎಲ್ಲರಿಗೆ ಒಂದೇ ರೀತಿಯ ಅರ್ಥ ಆಗೋಲ್ಲ. ಕೆಲವರಿಗೆ ಈ ಮಾತು ಕೇಳಿದ್ರೆ ಭಾರಿ ಖುಷಿ. ಏನು ಖುಷಿ? ಕೃಷ್ಣ ಏನು ಹೇಳ್ತಾನೆ ಅಂದರೆ, ಈ ಜ್ಞಾನವನ್ನು ತಿಳಿದವ ನನ್ನನ್ನು ಹೊಂದುತ್ತಾನೆ ಅಲ್ಲ, ನಾನೇ ಆಗಿಬಿಡ್ತಾನೆ. ಅಂದರೆ ಬ್ರಹ್ಮಾತ್ಮೈಕ್ಯ, ಬ್ರಹ್ಮನೇ ಆಗಿಬಿಡ್ತಾನೆ, ನನಗೆ ಸಮಾನವಾಗಿ ಆಗಿಬಿಡ್ತಾನೆ ಅಂತ ಕೆಲವರು ಅರ್ಥ ಮಾಡ್ತಾರೆ. ಇನ್ನು ಕೆಲವರು ಪರಮಂ ಸಾಮ್ಯಮುಪೈತಿ, ದೇವರಿಗೆ ಸಮಾನವಾಗಿ ಆಗಿಬಿಡ್ತಾರೆ, ಹೀಗೆಲ್ಲ ಈ ಮಾತಿಗೆ ಅರ್ಥ ಮಾಡ್ತಾರೆ. ಜಗದ್ಗುರು ಮಧ್ವಾಚಾರ್ಯರು ಬರಲಿಲ್ಲ ಅಂತಾಗಿದ್ದರೆ ನಮಗೇನೂ ಅರ್ಥನೇ ಆಗ್ತಿರಲಿಲ್ಲ. ನಾವು ಎಲ್ಲಿ ಅನರ್ಥಗಳ ಪರಂಪರೆಗೆ ಸಿಕ್ಕಾಕೊಳ್ತಿದ್ವೋ ಗೊತ್ತಿಲ್ಲ. ಮಧ್ವಗುರುಗಳು ಅವರು ಸಾಧರ್ಮ್ಯಮುಪಾಗತ ಅಂದರೆ ಸಾರೂಪ್ಯ ಅನ್ನುವ ಮೋಕ್ಷವನ್ನು ಪಡಿತಾನೆ. ಭಗವಂತ ತನ್ನ ಭಕ್ತರಿಗೆ ಕೊಡುವಂಥ ಮೋಕ್ಷದಲ್ಲಿ ಬಗೆ ಬಗೆಯ ಮೋಕ್ಷಗಳಿದೆ. ಅದು ಸಾಲೋಕ್ಯ, ಸಾರೂಪ್ಯ, ಸಾಮೀಪ್ಯ, ಸಾಯುಜ್ಯ, ಕೇವಲ ಬ್ರಹ್ಮದೇವರಿಗೆ ಮಾತ್ರ ಸಿಗುವಂತಹ ಶಾರ್ಷ್ಣೀಯ ಅಂದರೆ ಸರ್ವಾವಯವ ಸಾಯುಜ್ಯ. ಭಗವಂತನ ಎಲ್ಲ ಅವಯವಗಳ ಒಳಗಿದ್ದು ಸಹಭೋಗವನ್ನು ಹೊಂದುವಂತಹ ಯೋಗ್ಯತೆ ಬ್ರಹ್ಮ ಪದವಿಯನ್ನು ಆಳಿದ ಆ ರುಜುಗಳಿಗೆ ಇರುವಂಥದ್ದು. ಸೂರ್ಯನಿಗೆ ಸಾಯುಜ್ಯ, ಅವ ಎಲ್ಲಿ ಹುಟ್ಟುತ್ತಾನೋ ಅಲ್ಲೇ ಇದ್ದು ಭಗವಂತನ ಅನುಗ್ರಹವನ್ನು ಆತ ಸಂಪಾದನೆ ಮಾಡ್ತಾನೆ. ಕೆಲವರಿಗೆ ತನ್ನ ಲೋಕ ಕೊಡ್ತಾನೆ, ಕೆಲವರಿಗೆ ತನ್ನ ಥರ ರೂಪ ಕೊಡ್ತಾನೆ, ಕೆಲವರಿಗೆ ತನ್ನ ಹತ್ರ ಇಟ್ಟುಕೊಳ್ತಾನೆ. ಇದೆಲ್ಲ ಭಗವಂತ ಭಕ್ತರಿಗೆ ಕೊಡುವ ಬಗೆ ಬಗೆಯ ಮೋಕ್ಷಗಳು. ಅದರಲ್ಲಿ ಸಾರೂಪ್ಯ ಅನ್ನುವಂತಹ ಒಂದು ಮೋಕ್ಷ, ಯಾರು ಈ ತ್ರಿಗುಣಗಳ ಬಗ್ಗೆ ಸರಿಯಾಗಿ ತಿಳ್ಕೊಳ್ತಾ ಇದ್ದಾರೆ ಅವರು ಸಾಧರ್ಮ್ಯ, ಭಗವಂತನಂತೆ ಆಗುತ್ತಾರೆ. ಭಗವಂತನೇ ಆಗುತ್ತಾರೆ ಅಲ್ಲ, ಭಗವಂತನಂತೆ ಆಗುತ್ತಾರೆ. ಆ ನಂತೆ ಅಂದ್ರೇನು? ಕೃಷ್ಣನೇ ಮುಂದೆ ಹೇಳ್ತಾನೆ, ಸರ್ಗೇಪಿ ನೋಪಜಾಯಂತ್. ಸರ್ಗ ಅಂದರೆ ಸೃಷ್ಟಿ. ಅವರು ಸೃಷ್ಟಿಯ ಕಾಲದಲ್ಲಿ ಮತ್ತೆ ಹುಟ್ಟಲ್ಲ. ಯಾರು ಭಗವಂತನ ಸಾಧರ್ಮ್ಯವನ್ನು ಹೊಂದ್ತಾರಲ್ಲ ಅವರು ಮತ್ತೆ ಮತ್ತೆ ಹುಟ್ಟೋಲ್ಲ. ಅಷ್ಟೇ ಅಲ್ಲ, ಪ್ರಲಯೇ ನ ವ್ಯಥಯಂತಿ ಚ. ಬ್ರಹ್ಮದೇವರ ಲೋಕದ ತನಕ ಯಾವ ಲೋಕಕ್ಕೆ ಹೋದರೂ ಕೃಷ್ಣ ಹೇಳ್ತಾನೆ, ಆ ಎಲ್ಲ ಲೋಕಗಳು ಅರ್ಜುನ ಪುನರಾವೃತ್ತಿ ಇರುವಂತಹ ಲೋಕಗಳು. ಆದರೆ ನನ್ನ ಲೋಕ ಇದೆಯಲ್ಲ ಅದಕ್ಕೆ ಆವೃತ್ತಿ ಇಲ್ಲ. ಅಲ್ಲಿ ಹೋದವ ಪ್ರಳಯದ ಭಯ ಅವಗಿಲ್ಲ. ನ ವ್ಯಥಯಂತಿ ಚ ಸರ್ಗೇಪಿ ನೋಪಜಾಯಂತೆ ಪ್ರಲಯೇ ನ ವ್ಯಥಯಂತಿ ಚ. ಈ ಸತ್ವಾದಿ ತ್ರಿಗುಣಗಳ ಬಗ್ಗೆ, ಅವುಗಳ ಕಾರ್ಯಗಳ ಬಗ್ಗೆ, ಅವುಗಳನ್ನು ಯಾರು ಚೆನ್ನಾಗಿ ತಿಳ್ಕೊಳ್ತಾನೆ
ಅವನು ಸೃಷ್ಟಿ ಕಾಲದಲ್ಲಿ ಹುಟ್ಟೋದೂ ಇಲ್ಲ, ಪ್ರಳಯ ಕಾಲದಲ್ಲಿ ವ್ಯಥೆಯನ್ನು ಪಡೆಯೋಲ್ಲ. ಕಾರಣ ನನ್ನ ಸಾರೂಪ್ಯವನ್ನು ಅವ ಪಡೆದಿರ್ತಾನೆ. ಇದು ಭಗವಂತ ಆ ಜ್ಞಾನದ ಒಂದು ಮಹಿಮೆಯನ್ನು ಮೊದಲು ಅರ್ಜುನನಿಗೆ ತಿಳಿಸ್ತಾನೆ. ಯಾಕಂದರೆ ಮಹಾತ್ಮ್ಯ ತಿಳಿದಾಗ ಅದರ ಒಳಗೆ ಪ್ರವೃತ್ತಿ ಬರುತ್ತೆ. ಹಾಗಾದ್ರೆ ಇದನ್ನು ನಾನು ತಿಳ್ಕೊಳ್ಬೇಕು. ಯಾಕಂದರೆ ಈ ಜ್ಞಾನವನ್ನು ಪಡೆದದ್ದೇ ಆದರೆ ಮತ್ತೊಮ್ಮೆ ಅಮ್ಮನ ಹೊಟ್ಟೆಯಲ್ಲಿ ಬರುವ ಭಯಾನಕತೆ ಇಲ್ಲ, ಮರಳಿ ಬಾರದ ಲೋಕಕ್ಕೆ ಹೋಗಬಹುದು. ಯಾವ ಲೋಕದ ಒಳಗೆ ಅತಿಶಯವಾದ ಆನಂದ ಇದೆ, ಯಾವ ಲೋಕದಲ್ಲಿ ಹೊಂದುವ ಆನಂದದ ಒಳಗೆ ದುಃಖವೇ ಇಲ್ಲ, ಅಂಥ ಲೋಕಕ್ಕೆ ಹೋಗಬಹುದು ಅಂತಾದರೆ ಈ ಜ್ಞಾನವನ್ನು ನಾವು ಪಡೆಯೋಣ ಅನ್ನುವ ಭಾವ ಅವರಲ್ಲಿ ಬರುತ್ತಾದ ಕಾರಣ ಭಗವಂತ ಮೊದಲ 2 ಪದ್ಯಗಳಲ್ಲಿ ಗುಣತ್ರಯದ ಬಗ್ಗೆ, ಆ ಜ್ಞಾನದ ಬಗ್ಗೆ, ಅದರ ಮಹಿಮೆಯನ್ನು ಮೊದಲು ತಿಳಿಸ್ಕೊಡ್ತಾ ಇದ್ದಾನೆ. ಮಮ ಯೋನಿ ಮಹದ್ಬ್ರಹ್ಮ ತಸ್ಮಿನ್ ಗರ್ಭಂ ದದಾತ್ಮ್ಯಹಂ ಸಂಭವ ಸರ್ವಭೂತಾನಾಂ ತತೋ ಭವತಿ ಭಾರತ ಸರ್ವಯೋನಿಷು ಕೌಂತೆಯ ಮೂರ್ತಯ ಸಂಭವಂತಿ ಚ ತಾಸಾಂ ಬ್ರಹ್ಮ ಮಹದ್ಯೋನಿ ಅಹಂ ಬೀಜ ಪ್ರದಪಿತ. ಭಗವಂತ ಆ ಸಂದರ್ಭದಲ್ಲಿ ಹೇಳ್ತಾ, ಚೇತನ ಪ್ರಕೃತಿಯಾಗಿರ್ತಕ್ಕಂತಹ ಮಹಾಲಕ್ಷ್ಮಿ ಅವಳು ಭಗವಂತನ ಪತ್ನಿ, ಜಗತ್ತಿಗೆ ತಂದೆ ಭಗವಂತ, ಜಗನ್ಮಾತೆ ಮಹಾಲಕ್ಷ್ಮಿ. ಭಗವಂತ ಅವಳ ಮೂಲಕವಾಗಿಯೇ ಸಕಲ ಜೀವ ಜಾತವನ್ನು ಉತ್ಪತ್ತಿ ಮಾಡ್ತಾನೆ. ಇದರರ್ಥ ಸೃಷ್ಟಿ ಕಾರ್ಯದಲ್ಲಿ ಅವಳನ್ನು ಪ್ರೇರೇಪಣೆ ಮಾಡ್ತಾನೆ, ಇಷ್ಟೇ ಅರ್ಥ ಮಾಡಿಕೊಳ್ಬೇಕು. ನಮ್ಮ ಲೋಕದ ಸಾಮಾನ್ಯ ತಂದೆ ತಾಯಿಗಳಂತೆ ಅಂತ ಅವರನ್ನು ತಿಳಿಬಾರ್ದು. ಇಡೀ ಜಗತ್ತನ್ನು ಸೃಷ್ಟಿ ಮಾಡುವ ಒಂದು ಶಕ್ತಿ ಮಹಾಲಕ್ಷ್ಮಿಗಿದೆ. ಅವಳೆಂದು ಹೇಳ್ತಾಳೆ, ಅಹಂ ರುದ್ರಾಯ ಧನುರಾತನೋಮಿ, ನಾನು ಯಾರನ್ನು ಏನು ಬೇಕಾದರೂ ಮಾಡ್ತೀನಿ, ಜಗತ್ತಿನ ಸೃಷ್ಟಿ ಸ್ಥಿತಿಯೆಲ್ಲ ನನ್ನ ಕೈಯಲ್ಲೇ ಇದೆ ಅಂತ. ಸಕಲ ಚೇತನ ಪ್ರಪಂಚದ ಸೃಷ್ಟಿಯನ್ನು ಭಗವಂತ ತನ್ನ ಪತ್ನಿಯಾದ ಮಹಾಲಕ್ಷ್ಮಿಯ ಮೂಲಕ ಮಾಡಿಸ್ತಾ ಇದ್ದಾನೆ. ಆದ್ದರಿಂದ ಬೇರೆ ಬೇರೆ ಶರೀರವನ್ನು ಧಾರಣೆ ಮಾಡಿ ಹುಟ್ಟುವಂತಹ ಸಕಲ ಜೀವ ಜಾತಕ್ಕೆ ಮಹಾಲಕ್ಷ್ಮಿ ತಾಯಿಯಾದರೆ, ಆ ತಾಯಿಯಲ್ಲಿ ಆ ರೀತಿಯ ಬುದ್ಧಿಯನ್ನು ಪ್ರೇರಣೆ ಮಾಡುವ ನಾನು ಈ ಜಗತ್ತಿನ ಜೀವ ಜಾತಕ್ಕೆ ತಂದೆ. ಇದು ನಾವು ಮೊದಲು ತಿಳ್ಕೊಳ್ಬೇಕಾದ್ದು. ಇವರಿಬ್ಬರನ್ನು ಬಿಟ್ಟು ನೀವು ಯಾರನ್ನೋ ತಂದೆ ತಾಯಿ ಅಂತ ತಿಳ್ಕೊಂಡಿದ್ರೆ ಅಂಥ ತಂದೆ ತಾಯಿಗಳೇ ನಿಮಗೆ ಜನ್ಮಕ್ಕೆ ಸಿಗ್ತಾ ಇರ್ತಾರೆ. ಶಾಸ್ತ್ರದಲ್ಲಿ, ವೇದಗಳಲ್ಲಿ ಮಾತೃದೇವೋ ಭವ, ಪಿತೃದೇವೋ ಭವ ಅಂತ ಹೇಳುತ್ತೆ. ನಾವದಕ್ಕೆ ಅರ್ಥ ಮಾಡುವಾಗ ತಾಯಿಯೇ ದೇವರು, ತಂದೆಯೇ ದೇವರು ಹೀಗೆ ಅರ್ಥ ಮಾಡ್ಕೊಳ್ತೀವಿ. ಹಾಗೆ ಉಲ್ಟಾ ಮಾಡಿಕೊಂಡ್ರೆ ಆಯ್ತು ಅಷ್ಟೆ. ದೇವರೇ ತಾಯಿ, ದೇವರೇ ತಂದೆ ಹೀಗೆ ಅಂದ್ಕೊಂಡ್ರೆ ಆಯ್ತು. ಯಾಕಂದರೆ ಈ ಜನ್ಮಕ್ಕೆ ಇವರು ತಂದೆ ತಾಯಿ, ಮುಂದಿನ ಜನ್ಮಕ್ಕೆ ಯಾರೋ, ಹಿಂದಿನ ಜನ್ಮಕ್ಕೆ ಯಾರೋ, ಇವರೆಲ್ಲ ಟೆಂಪ್ರವರಿ ಸಂಬಂಧ. ಈ ಜನ್ಮಕ್ಕೆ ತಂದೆ, ಮುಂದಿನ ಜನ್ಮಕ್ಕೆ ಅವನು ಯಾರೋ ನಾನು ಯಾರೋ. ಜನ್ಮಕ್ಕೆ ಈ ಸಂಬಂಧ ಇಲ್ಲ. ನಿಜವಾಗಿ ಎಲ್ಲ ಜೀವ ಜಾತದ ತಂದೆ ಭಗವಂತ, ತಾಯಿ ಮಹಾಲಕ್ಷ್ಮಿ. ಭಗವಂತನಿಗೆ ಹೇಳಬೇಕು, ನೀ ತಂದೆ, ನಾ ಅದಕ್ಕೆ ಇಲ್ಲಿ ಬಂದೆ, ನೀನೇ ತಂದೆ. ದಾಸರಂತಾರೆ, ಸೃಷ್ಟಿಗಿಲ್ಲದ ಜೀವರ ಸೃಷ್ಟಿಸಿ ಸಲಹುವಿಯೋ ಶ್ರೀನಿವಾಸ ದಯಾನಿದೆ. ನಾವು ಎಲ್ಲಿ ಬಿದ್ದಿದ್ವೋ ಏನು ಕಥೆಯೋ, ದೇವರಿಗೆ ಕಾರುಣ್ಯ ಬಂತು,
ಸೃಷ್ಟಿ ಮಾಡುವಾಗ ನಮಗೂ ಒಂದು ಚಾನ್ಸ್ ಕೊಟ್ಟ, ಬಾ ಈಚೆಗೆ ಬಾ, ನೀನು ಮಾಡು, ಏನು ಸಾಧನೆ ಮಾಡ್ತೀಯೋ ಮಾಡು ಅಂತ. ನಾನಾಗ ನಾನೇ ಬಂದದ್ದಲ್ಲ, ನೀ ತಂದದ್ದು, ನಾನು ಬಂದದ್ದು. ನೀ ತಂದ ಕಾರಣ ನೀನೇ ತಂದೆ. ಜಗನ್ಮಾತೆ ಮಹಾಲಕ್ಷ್ಮಿ. ಹಾಗಾಗಿ ಲಕ್ಷ್ಮೀನಾರಾಯಣ ಜಗಜ್ಜನಕ ಜಗಜ್ಜನನಿಯರು ಅನ್ನೋದನ್ನು ನಾವು ಚೆನ್ನಾಗಿ ಇಲ್ಲಿ ತಿಳ್ಕೊಳ್ಬೇಕು. ಚೇತನ ಪ್ರಕೃತಿಯಾದಂತಹ ಮಹಾಲಕ್ಷ್ಮಿ ಆ ಭಗವಂತನ ಮಡದಿ 24 ತತ್ವಗಳ ಅಂಶದಿಂದ ಯುಕ್ತರಾಗಿರ್ತಕ್ಕಂತಹ ಎಲ್ಲ ಜೀವರನ್ನು ತನ್ನ ಉದರದಿಂದ ಹೊರತಂದು ಅವಳ ಉದರದಲ್ಲಿ ಇಡ್ತೇನೆ. ಹೀಗಾಗಿ ಸರ್ವಭೂತಾನಾಂ ತತೋ ಸಂಭವ ಭವತಿ, ಎಲ್ಲ ಜೀವಜಾತಿಗಳ ಭವ ಹುಟ್ಟು ಅದು ಹೀಗೆ ನನ್ನಿಂದ ಆಗ್ತಕ್ಕಂಥದ್ದು ಅಂತ ಭಗವಂತ ಹೇಳ್ತಾನೆ. ಹಾಗಾದರೆ ನಾವು ಮುಖ್ಯವಾಗಿ ತಿಳಿದುಕೊಳ್ಳಬೇಕಾದ ಬಹುದೊಡ್ಡ ವಿಷಯ ತಂದೆ ಯಾರು, ತಾಯಿ ಯಾರು. ಜನ್ಮ ಜನ್ಮದ ತಂದೆ. ಪಂಡಿತಾಚಾರ್ಯರು ವಾಯುದೇವರನ್ನು ಸ್ತೋತ್ರ ಮಾಡುವಾಗ ಮಾತರ್ಮೇ ಮಾತರಿಶ್ವನ್ ಪಿತರತುಲಗುರೋ ಭ್ರಾತರಿಷ್ಟಾಪ್ತ ಬಂಧು. ನಮ್ಮಲ್ಲಿ 3 ಜನರನ್ನು ತಂದೆ ತಾಯಿಗಳು ಅಂತ ಕರಿತೀವಿ. ಹರಿ, ವಾಯು, ಗುರುಗಳು. ಗುರುಗಳು ಅಂದರೆ ಮಂತ್ರಾಲಯ ಪ್ರಭುಗಳು. ಎಲ್ಲ ಗುರುಗಳಿಗೂ ರಾಯ ಬಾರೋ, ತಂದೆ ತಾಯಿ ಬಾರೋ. ಇನ್ನು ವಾಯುದೇವರು, ಹನುಮ ನಮ್ಮ ತಾಯಿ ತಂದೆ, ಭೀಮ ನಮ್ಮ ಬಂಧು ಬಳಗ. ಇನ್ನು ತಂದೆ ವಿಠ್ಠಲ, ತಾಯಿ ವಿಠ್ಠಲ, ತಂದೆ ತಾಯಿ ವಿಠ್ಠಲ. ಹಾಗಾದರೆ ಈ ಹುಟ್ಟು ಸಾವಿನ ಸಂಸಾರ ಬಂಧನದಿಂದ ಬಿಡುಗಡೆ ಆಗಬೇಕಾದ್ರೆ ಮೊದಲು ನಮ್ಮ ತಂದೆ ಯಾರು, ತಾಯಿ ಯಾರು ಅಂತ ಸರಿಯಾಗಿ ತಿಳ್ಕೊಳ್ಬೇಕು. ಯಾಕೆಂದರೆ ಆ ತಂದೆ ತಾಯಿಯರ ಪ್ರೀತಿಗೆ ನಾವು ಪಾತ್ರರಾದಾಗ ಈ ಸಂಸಾರದ ಗಂಟು ಬಹಳ ಬೇಗ ಬಿಚ್ಚಿ ಹೋಗುತ್ತೆ. ಮಗು ಎಡವಿ ಬಿದ್ದಾಗ ಆ ತಾಯಿ ಮಾಡುವಷ್ಟು ಆರೈಕೆ ಅಕ್ಕಪಕ್ಕದ ಚಿಕ್ಕಮ್ಮ, ಆಂಟಿ, ಅಂಕಲ್ ಮಾಡಲ್ಲ. ತಾಯಿ. ಹಾಗಾದರೆ ನಾವು ತಾಯಿ ತಂದೆ ಅಂತ ಭಗವಂತನನ್ನು ನಾವು ಉಪಾಸನೆ ಮಾಡಿದ್ದೇ ಆದರೆ ಈ ಸಂಸಾರದ ಒಳಗೆ, ಬಂಧನದ ಒಳಗೆ ನಮಗೆ ನೋವನೀಯದೆ ಕಾವನು. ಆ ಭಗವಂತ ಯಾವುದೇ ವಿಧವಾದ ನೋವನ್ನು ಕೊಡದೆ ನಮ್ಮನ್ನು ರಕ್ಷಣೆ ಮಾಡ್ತಾನಾದ ಕಾರಣ ಅವನ ಬಗ್ಗೆ ಅರಿವು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಸತ್ವಂ ರಜಸ್ತಮ ಇತಿ ಗುಣ ಪ್ರಕೃತಿ ಸಂಭವ ನಿಬಧ್ನಂತಿ ಮಹಾಬಾಹೋ ದೇಹೇ ದೇಹಿನಮವ್ಯಯಂ. ಇದರಲ್ಲಿ 3 ಗುಣಗಳು ಇರ್ತಕ್ಕಂಥದ್ದು ಜಡವಾದ ಪ್ರಕೃತಿಯಲ್ಲಿ. ಅದು ಸತ್ವಗುಣ, ರಜೋಗುಣ ಮತ್ತು ತಮ ಅಂತ 3 ಗುಣಗಳು. ಈ ದೇಹದ ಒಳಗೆ ಸ್ವಾಭಾವಿಕವಾಗಿ ನಾಶವೇ ಇಲ್ಲದಂತಹ ಜೀವ ಒಳಗಿದ್ದಾನೆ. ಆದರೆ ಈ ಜೀವ ಏನು ಮಾಡಲಿಕ್ಕಾಗಬಾರ್ದು. ಹಾಗೆ ಇದು ನಿಬಧ್ನಂತಿ, ಕಟ್ಟಾಕಲ್ಪಟ್ಟಿದೆ. 3 ಗುಣಗಳಿಂದ ದೇಹದ ಒಳಗೆ 3 ಗುಣಗಳಿಂದ ಜೀವರನ್ನು ಭಗವಂತ ಕಟ್ಟಿ ಹಾಕಿದ್ದಾನೆ. ಈ 3 ಗುಣಗಳಿಗೆ ಕ್ರಮವಾಗಿ ಸತ್ವಗುಣಕ್ಕೆ ಶ್ರೀದೇವಿ, ರಜೋಗುಣಕ್ಕೆ ಭೂದೇವಿ, ತಮೋಗುಣಕ್ಕೆ ದುರ್ಗಾದೇವಿ ಅಭಿಮಾನಿಗಳಾಗಿದ್ದಾರೆ. ಮಹಾಲಕ್ಷ್ಮಿಯ ರೂಪಗಳು ಈ 3 ಕೂಡ ಮಹಾಲಕ್ಷ್ಮಿದೆ. ಶ್ರೀದೇವಿ ಸಾತ್ವಿಕರನ್ನು, ಭೂದೇವಿ ರಾಜಸರನ್ನು, ದುರ್ಗಾದೇವಿ ತಾಮಸಿ ಸ್ವಭಾವದ ಜನರನ್ನು ಬಂಧನಕ್ಕೆ ಒಳಪಡಿಸ್ತಾಳೆ. ಅಲ್ಲ, ಪಡಿಸಿದ್ರೆ ಪಡಿಸ್ಲಿ, ಅದರಿಂದ ಏನಾಯಿತು? ಆ ಗುಣಗಳ ಕಾರ್ಯವನ್ನು ತಿಳ್ಕೊಳ್ಳಿ. ಸತ್ವಾದಿ 3 ಗುಣಗಳು, ಯಾವ ಗುಣಗಳ ಬಂಧನಕ್ಕೆ ನಾವು ಒಳಪಟ್ಟಿದ್ದೇವೆ ಆ ಗುಣಗಳು ನಮ್ಮಲ್ಲಿ ಪರಿಣಾಮವನ್ನು ಬೀರುತ್ತೆ, ಕಾರ್ಯವನ್ನು ಮಾಡಿಸುತ್ತೆ. ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಮನಾಮಯಂ ಸುಖ ಸಂಗೇನ
ಸುಖ ಸಂಗೇನ ಬದ್ನಾತಿ ಜ್ಞಾನ ಸಂಗೇನ ಚಾನಗ. ಅರ್ಜುನ, ಇದರಲ್ಲಿ ಸತ್ವಗುಣ ಏನಿದೆ, ಶ್ರೀದೇವಿಯಿಂದ ಒಳಪಟ್ಟಿರ್ತಕ್ಕಂಥದ್ದು, ಶ್ರೀದೇವಿಯ ಅಭಿಮನ್ಯವಾಗಿರ್ತಕ್ಕಂಥ ಈ ಸತ್ವಗುಣ ನಿರ್ಮಲವಾಗಿರ್ತಕ್ಕಂಥದ್ದು. ಈ ಗುಣ ಯಾರಲ್ಲಿ ಪ್ರಾಚುರ್ಯವಾಗಿರುತ್ತೆ ಅದು ಜ್ಞಾನ ಪ್ರಾಪ್ತಿಗೆ ಕಾರಣ ಆಗುತ್ತೆ. ಹರಿಯ ಅರಿವಿಗೆ ಕಾರಣ ಆಗುವ ಗುಣ ಸತ್ವಗುಣ. ಅದಕ್ಕೆ ಜೀವನದ ಒಳಗೆ ಸತ್ವಗುಣವನ್ನು ಹೆಚ್ಚು ಮಾಡಿಕೊಳ್ಳುವ ಪ್ರಯತ್ನವನ್ನು ನಾವು ಮಾಡಬೇಕು. ಸಾತ್ವಿಕರಾಗುವ ಪ್ರಯತ್ನ ಮಾಡಬೇಕು. ಅದಕ್ಕೇನು ಮಾಡಬೇಕು ಅಂತ ಕೃಷ್ಣ ಹೇಳ್ತಾನೆ. ಹಾಗೆ ನಾವಿದ್ದರೆ ನಮ್ಮಲ್ಲಿ ಸತ್ವಗುಣ ಹೆಚ್ಚಾಗತ್ತೆ. ದೇವರನ್ನು ಅರಿಯುವ ಬಯಕೆ, ದೇವರ ಬಗ್ಗೆ ತಿಳ್ಕೊಳ್ಬೇಕು, ದೇವರ ಕೆಲಸ ಮಾಡಬೇಕು, ಇದೆಲ್ಲ ಬುದ್ಧಿ ಬರುತ್ತೆ. ಅಷ್ಟೇ ಅಲ್ಲ, ಈ ಗುಣ ಸತ್ವಗುಣ ಚೆನ್ನಾಗ್ತಾ ಆಗ್ತಾ ರೋಗಾದಿ ದೋಷಗಳನ್ನು ಜೀವರಲ್ಲಿ ಪರಿಹಾರ ಮಾಡುತ್ತೆ. ಸುಖದ ನಂಟು, ಜ್ಞಾನದ ನಂಟು. ಸುಖ ಮತ್ತು ಜ್ಞಾನ ಎರಡನ್ನೂ ತಂದುಕೊಡುವಂಥದ್ದು. ಸುಖ ಸಂಗೇನ ಬದ್ನಾತಿ ಜ್ಞಾನ ಸಂಗೇನ ಚಾನಗ. ಯಾರು ಸತ್ವಗುಣ ಭೂಯಿಷ್ಠರಾಗಿ ಇರ್ತಾರೆ ಅವರಿಗೆ ಮೇಲಿಂದ ಮೇಲೆ ಪ್ರವಚನಕ್ಕೆ ಹೋಗಬೇಕು ಅಂತ ಅನಿಸತ್ತೆ. ಹೋದಾಗ ನಿದ್ದೆನೇ ಬರಲ್ಲ, ಹೇಳಿದ್ದೆಲ್ಲ ಅರ್ಥ ಆಗತ್ತೆ, ಮನೆಗೆ ಹೋದ ಮೇಲೂ ನೆನಪಿರುತ್ತೆ. ಅದರಿಂದ ಅವ್ರಿಗೊಂದು ಸುಖ ಆಗತ್ರಿ. ದೇವರ ಕಥೆ ಕೇಳುವಾಗ, ದೇವರ ಭಜನೆ ಮಾಡುವಾಗ ಒಂದು ಅಲೌಕಿಕವಾದ ಆನಂದ, ಒಂದು ನೆಮ್ಮದಿ, ಎಲ್ಲವನ್ನು ಮರೆಸುವ ತಾಕತ್ತು ದೇವರ ಜ್ಞಾನಕ್ಕಿದೆಯಂತೆ. ನಮಗೆಲ್ಲ ಸಣ್ಣ ಸಣ್ಣ ಹುಡುಗರಿರುವಾಗ, ಪುಟ್ಟ ಮಕ್ಕಳಿರುವಾಗ ತಾಯಿ ತೊಡೆ ಮೇಲೆ ಹಾಕ್ಕೊಂಡು ಕೃಷ್ಣನ ಕತೆ ಹೇಳಿದ್ರೆ ಎಲ್ಲ ದುಃಖ ದುಮ್ಮಾನಗಳನ್ನು ಮರೆತು ಸುಖವಾಗಿ ನಿದ್ದೆ ಮಾಡ್ತಾ ಇದ್ವಿ. ಮನಸ್ಸು ನಿರ್ಮಲ ಆದರೆ ತನಗೆ ತಾನೇ ಸುಖವಾಗತ್ತೆ. ನಿರ್ಮಲ ಆಗಬೇಕಾದರೆ ಸತ್ವಗುಣ ಭೂಯಿಷ್ಠವಾಗಬೇಕದು. ಸತ್ವಗುಣದಿಂದ ಭೂಯಿಷ್ಠ ಆದಾಗ ಸುಖವನ್ನು ತಂದುಕೊಡುತ್ತೆ, ಜ್ಞಾನವನ್ನು ತಂದುಕೊಡುವಂಥದ್ದು. ರಜೋ ರಾಗಾತ್ಮಕಂ ವಿದ್ಧಿ ತೃಷ್ಣಾ ಸಂಗ ಸಮುದ್ಭವಂ ತನ್ನಿಬಧ್ನಾತಿ ಕೌಂತೆಯ ಕರ್ಮ ಸಂಗೇನ ದೇಹಿನಂ. ಈ ಮಾತುಗಳೆಲ್ಲ ಯಾವಾಗಲೂ ವರ್ಷಕ್ಕೊಂದು ಸತಿ ಕೇಳಿ ಬಿಟ್ಟರೆ ಸಾಲದ್ರಿ. ಇದು ನಮ್ಮ ಜೀವನದಲ್ಲಿ ನಮಗೆ ದಾರಿ ದೀಪ ಆಗಬೇಕು. ಕತ್ತಲಲ್ಲಿ ನಡೆಯೋವನಿಗೆ ಇಡೀ ದಾರಿ ಉದ್ದಕ್ಕೂ ದೀಪ, ತಪ್ಪು ಹೆಜ್ಜೆ ಇಡಬಾರ್ದು, ಬೀಳಬಾರ್ದು ಅಂತಾದರೆ ದಾರಿ ಉದ್ದಕ್ಕೂ ದೀಪ ಬೇಕು. ನಾವು ನೀವೆಲ್ಲ ಮುಕುಂದನ ಮಂದಿರಕ್ಕೆ ಪ್ರಯಾಣ ಮಾಡ್ತಾ ಇದ್ದೀವಿ. ನಮ್ಮದು ನಿಮ್ಮದು ಲಾಂಗ್ ಜರ್ನಿ. ಎಲ್ಲಿ ಲೈಟ್ ಇಲ್ಲ, ಕತ್ಲು. ದಾರಿ ದೀಪ ಯಾವುದು? ಭಗವಂತನ ಅರಮನೆಗೆ ದಾರಿ ತೋರುವ ದೀಪ ಕೃಷ್ಣ ಕೊಟ್ಟ ಭಗವದ್ಗೀತೆಯ ಈ ದೀಪ. ರಜೋ ರಾಗಾತ್ಮಕಂ ವಿದ್ಧಿ. ರಜೋಗುಣ ಇದು ಭೂದೇವಿಯಿಂದ ಅಭಿಮನ್ಯಮಾನವಾಗಿರ್ತಕ್ಕಂಥದ್ದು. ಇದರದ್ದೇನು ಸ್ವಭಾವ ಅಂದರೆ ರಂಜಿಸುವಂಥದ್ದು, ತಾತ್ಕಾಲಿಕವಾಗಿ ಸುಖವನ್ನು ಕೊಡ್ತಕ್ಕಂಥದ್ದು. ಜೀವನದಲ್ಲಿ ಹೊಸ ಹೊಸ ಆಸೆಗಳನ್ನು, ಆಕಾಂಕ್ಷೆಗಳನ್ನು, ಆಮಿಷಗಳನ್ನು, ಬೇಕು 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 ಅನ್ನುವ ಬಯಕೆಯನ್ನು ಹುಟ್ಟಿಸುವಂಥದ್ದು ರಜೋಗುಣ. ಯಾವಾಗಲೂ ಮಾರ್ಕೆಟ್ಗೆ ಹೋಗಬೇಕು, ಯಾವಾಗಲೂ ಶಾಪಿಂಗ್ ಮಾಡಬೇಕು. ಕೆಲವ್ರಿಗೇನು ವಾರಕ್ಕೊಂದು ಸತಿನಾರು ಶಾಪಿಂಗ್ ಮಾಡಬೇಕು. ಅದು ಶಾಪ. ಶಾಪಿಂಗ್ ಅಲ್ಲ, ಅದು ಶಾಪ. ನೀವು ಎಷ್ಟು ಹೀಗಾಗ್ಬಿಟ್ಟಿರ್ತೀವಿ. ಎಷ್ಟೋ ಮನೆಗಳಲ್ಲಿ ಪರ್ಚೇಸ್ ಮಾಡಿ 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 ಮನೆಯಲ್ಲಿ ಮನುಷ್ಯರಿಗಿಂತೂ ಸಾಮಾನುಗಳೇ ಜಾಸ್ತಿ ಆಗಿಬಿಟ್ಟಿರುತ್ತೆ. ಕೆಲವು ಸತಿ ಹೀಗಾಗತ್ರಿ, ಮನುಷ್ಯರೆಲ್ಲ ಮನೆಯಿಂದ ಹೊರಗಿರ್ತಾರೆ, ಸೋಫಾ, ಫ್ರಿಜ್ಜು, ಟಿ ವಿ ಇವೆಲ್ಲ ಒಳಗಿರುತ್ತೆ. ನೀವು ಮನೆ ಯಾಕೆ ಕಟ್ಟಿದಿರಿ ಅಂದರೆ ನಮಗಲ್ಲ, ಆ ಸಾಮಾನೆಲ್ಲ ಇಡೋಕ್ಕೆ.
ಅದಕ್ಕೆ ಮನೆ ಯಾಕ್ರಿ ಅಲ್ವಾ? ಬರೀ ತರೋಣ ತರೋಣ ಹತ್ತರೋಣ, ಇದು ನೂತನ, ಇದು ನಮ್ಮ ಮನೇಲಿಲ್ಲ, ಇಂಥದ್ದೊಂದು ಬೇಕೇ ಬೇಕು, ಎಲ್ಲರ ಮನೇಲೂ ಬಂದಿದೆ, ನಮ್ಮ ಮನೇಲಿ ಬರದೇ ಇದ್ದರೆ ಏನು ಚೆನ್ನ, ಈ ಎಲ್ಲ ಭಾವನೆಗಳನ್ನು ತಂದುಕೊಡುವಂತಹ ಗುಣ ರಜೋಗುಣ. ಅದು ಈ ಮನುಷ್ಯರಿಗೆ ಮತ್ತೆ ಮತ್ತೆ ಕರ್ಮವನ್ನು ಮಾಡಿಸುವಂತಹ ನಂಟು ಗಂಟು ಅಂಟು ಸ್ನೇಹವನ್ನು ಬೆಳೆಸುವಂಥದ್ದು. ಇನ್ನು ತಮಸಜ್ಞಾನಜಂ ವಿದ್ಧಿ ಮೋಹನಂ ಸರ್ವದೇಹಿನಾಂ ಪ್ರಮಾದ ಆಲಸ್ಯ ನಿದ್ರಾಭಿಃ ತನ್ನಿಬಧ್ನಾತಿ ಭಾರತ. ಹೇ ಅರ್ಜುನ, ತಮೋಗುಣ ಇದೆಯಲ್ಲ, ಇದು ಮಹಾಲಕ್ಷ್ಮಿಯ ದುರ್ಗಾರೂಪದಿಂದ ಅಭಿಮನ್ಯಮಾನವಾದದ್ದು. ಯಾವ ಜೀವ ಈ ಗುಣದ ಪ್ರಾಚುರ್ಯ ಇರುತ್ತೆ, ಇದು ಅವನಲ್ಲಿ ಕೆಲಸ ಮಾಡ್ತಿರುತ್ತೆ, ಅದರ ಸ್ವಭಾವ ಏನಂದರೆ ಮಂಕು ಕವಿಸ್ಬಿಡತ್ತಂತೆ, ಯಾವಾಗಲೂ ಡಲ್ಲಾಗಿರ್ತಾನಂತೆ. ಕೆಲವರು ನೋಡಿ ಏನೋ ಒಂಥರ ಇದಿರಲ್ಲ ಅಂತಾರೆ. ನಮ್ಮನ್ನು ನೋಡಿದಾಗ ಕೆಲವರು ಏನೋ ಒಂಥರ ಇದಿರಲ್ಲ, ಒಂಥರ ಏನು, ಅವ್ರು ಇರೋದೇ ಹಾಗೆ, ಯಾಕೆಂದರೆ ಆ ಗುಣವೇ ಅಂತ. ಒಂಥರ ಡಲ್ಲಾಗಿರೋ, ಉತ್ಸಾಹವೇ ಇಲ್ಲ ಜೀವನದಲ್ಲಿ, ಏನಿಲ್ಲ. ಅಷ್ಟೇ ಅಲ್ಲ, ಮರೆವು ಜಾಸ್ತಿ ಆಗುತ್ತಂತೆ. ಯಾರಿಗೆ ತಮೋಗುಣ ಜಾಸ್ತಿ ಆಗುತ್ತೆ, ತುಂಬ ಮರೆವು. ಕೆಲವರು ಹೆಲ್ಮೆಟ್ ಹಾಕ್ಕೊಂಡು ಸೀದಾ ಮನೆಗೆ ಬಂದುಬಿಡ್ತಾರೆ, ಸ್ಕೂಟ್ರ್ ಮೇಲೆ ಕೂತ್ಕೊಳ್ಬೇಕು ಅನ್ನೋದೇ ಮರ್ತು ಹೋಗ್ಬಿಡುತ್ತೆ. ಹೀಗೆಲ್ಲ ಅವ್ಯವಸ್ಥೆ. ಹೆಲ್ಮೆಟ್ ಇರುತ್ತೆ ರೀ, ಸ್ಕೂಟ್ರ್ ಮರ್ತು ಹೋಗಿರುತ್ತೆ. ಅಲ್ಲ, ಸ್ಕೂಟ್ರ್ ಮೇಲೆ ಹೋಗುವಾಗ ಹೆಲ್ಮೆಟ್ ಮರೆಯೋದು ಸಹಜ, ಹೆಲ್ಮೆಟ್ ಹಾಕ್ಕೊಂಡು ಹಾಗೆ ನಡ್ಕೊಂಡು ಹೊಟ್ಟೋಗ್ಬಿಟ್ರೆ ಏನು ಮಾಡ್ಬೇಕ್ರಿ? ಮರುವು, ಸಣ್ಣ ಸಣ್ಣದೆಲ್ಲ ತುಂಬ ಮರುವು. ಏನು ಮರುವು ಬಂದರೂ ಪ್ರಾಬ್ಲಮ್ ಇಲ್ಲ ರೀ, ಯಾವ ಮರುವು ಮರವಲ್ಲ, ದೇವರ ಮರೆವಿಗೆ ಕಾರಣ ಆಗುವ ಗುಣ ತಮೋಗುಣ. ದೇವರ ಮರುವು ಬರಬಾರ್ದು, ಯಾವುದು ಮರುವು ಬಂದರೂ ಅದನ್ನು ಅಡ್ಜಸ್ಟ್ ಮಾಡಿಕೊಳ್ಬಹುದು. ದೇವರ ಮರೆವನ್ನು ತರುವ ಗುಣ ತಮೋಗುಣ. ಅಷ್ಟೇ ಅಲ್ಲ, ಯಾವಾಗಲೂ ಆಲಸ್ಯ, ತಿಂದರೂ ಸಪ್ಪಗಿರ್ತಾರೆ, ಉಪವಾಸದಲ್ಲೂ ಸಪ್ಪಗಿರ್ತಾರೆ, ಮಲಗಿ ಎದ್ದಾಗಲೂ ಸಪ್ಪಗಿರ್ತಾರೆ, ಯಾವಾಗಲೂ ಆಲಸ್ಯ ಆಲಸ್ಯ ಆಲಸ್ಯ, ಆವಾಗಲೂ ಹಾಗೆ ಇದ್ದು ಬಿಡ್ತಾರೆ. ಕಾರಣ ಒಳಗಿರುವ ದುರ್ಗಾದೇವಿಯಿಂದ ಅಭಿಮನ್ಯಮಾನವಾದಂತಹ ಆ ಗುಣ. ಆಮೇಲೆ ಹೆಚ್ಚು ನಿದ್ದೆ. ಅದು ನಿದ್ದೆ ಏನು, ಎಲ್ಲಿ ಬರಬಾರ್ದೋ ಅಲ್ಲಿ ಬರುತ್ತೆ, ಎಲ್ಲಿ ಬರಬೇಕೋ ಅಲ್ಲಿ ಬರಲ್ಲ. ಎಲ್ಲ ಫಸ್ಟ್ ಕ್ಲಾಸ್ ನಿದ್ದೆ ಮಾಡ್ತಿರ್ತಾರೆ ಗೊರಕೆ ಹೊಡ್ಕೊಂಡು, ಇವನೊಬ್ಬನಿಗೆ ಮಾತ್ರ ಬರಲ್ಲ. ಅದು ಏನು 1 ಗಂಟೆ ಆದರೂ ಬರಲ್ಲ, 2 ಆದರೂ ಬರಲ್ಲ. ಆ ಪಕ್ಕದಲ್ಲಿ ನೋಡಿ, ನಿದ್ದೆ ಬರದೇ ಇದ್ದರೆ ನಿಜವಾಗಿ ಅದು ರೋಗ ಅಲ್ಲ. ನಿದ್ದೆ ಬಾರದಿದ್ದರೆ ಅದು ರೋಗ ಅಲ್ಲ. ರೋಗ ಯಾವುದು ಗೊತ್ತಾ? ಈ ಬಂದವ್ರನ್ನ ಎಬ್ಸೋದಿದೆಯಲ್ಲ, ಅದು ರೋಗ. ಕೆಲವ್ರು ಆಗ್ತಾನೆ ಮಲಗಿ ಒಳ್ಳೆ ನಿದ್ದೆ ಬಂತೆ ಅಂತ 1 ಗಂಟೆಲಿ ಬರದೆ ಮತ್ತೇನು ಬರುತ್ತೆ ರೀ? ರಾತ್ರಿ ನಿದ್ದೆ ಬಾರದೇ ಇರೋದು ರೋಗ ಅಲ್ಲ, ಬಂದವ್ರನ್ನ ಎಬ್ಸೋದಿದೆಯಲ್ಲ ಅದು. ಇವಂಗೆ ಬರಲ್ಲ, ಇನ್ಯಾರಿಗೂ ಬರ್ಕೊಡೋದು, ಹೀಗೆಲ್ಲ ಅವ್ಯವಸ್ಥೆಗಳಾಗ್ತಾ ಇರುತ್ತೆ. ಅತಿಯಾದ ನಿದ್ರೆ, ಎಲ್ಲಿ ಬರಬಾರ್ದಲ್ಲಿ ನಿದ್ರೆ ಬರೋದಿದೆಯಲ್ಲ, ಇದು ತಮೋಗುಣದ ವ್ಯಾಪಾರ. ಮತ್ತು ಸತ್ವಗುಣ ಸುಖದಲ್ಲಿ ನಮ್ಮನ್ನು ಕರ್ಕೊಂಡು ಹೋಗುತ್ತೆ, ರಜೋಗುಣ ಕರ್ಮದಲ್ಲಿ ನಮ್ಮನ್ನು ತೊಡಗಿಸುತ್ತೆ. ಸತ್ವಂ ಸುಖೇ ಸಂಜಯಂತಿ ರಜ ಕರ್ಮಣಿ ಭಾರತ ಜ್ಞಾನಮಾವೃತ್ಯತು ತಮಃ ಪ್ರಮಾದೇ ಸಂಜಯತ್ಯುತ. ತಮೋಗುಣ ಜ್ಞಾನವನ್ನು ಮರೆ ಮಾಡಿ ತಪ್ಪು ತಿಳುವಳಿಕೆಯನ್ನು ಕೊಟ್ಟು ಕೆಟ್ಟ ಮಾರ್ಗದಲ್ಲಿ ನಮ್ಮನ್ನು ನಡೆಯುವಂತೆ ಮಾಡುವ ಗುಣ ತಮೋಗುಣ. ಅರ್ಜುನ ಇದರ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಬೇಕು. ಮತ್ತೆ ಕೃಷ್ಣ ಹೇಳ್ತಾನೆ, ರಜಃ ತಮಶ್ಚಾಭಿಭೂಯಃ ಸತ್ವಂ ಭವತಿ ಭಾರತ ರಜಸ್ಸತ್ವಂ ತಮಶ್ಚೈವ ತಮಸ್ಸತ್ವಂ ರಜಸ್ತತಾ. ಯಾರು ತಮ್ಮ ಜೀವನದಲ್ಲಿ ಸತ್ವಗುಣವನ್ನು ಹೆಚ್ಚು ಮಾಡಿಕೊಳ್ಳುವ ಪ್ರಯತ್ನ ಮಾಡಿ ಸತ್ವಗುಣವನ್ನು ಹೆಚ್ಚಿಸ್ಕೊಳ್ತಾ ಹೋಗ್ತಾರೆ, ಆ ಗುಣ ಸತ್ವಗುಣ ಏನು ಮಾಡುತ್ತೆ ಅಂದರೆ
ರಜೋಗುಣ ತಮೋಗುಣಗಳನ್ನು ಮೆಟ್ಟಿ ನಿಲ್ಲತ್ತಂಥದ್ದು. ಅದು ರಜೋ ಮತ್ತು ತಮೋಗುಣವನ್ನು ಮೆಟ್ಟಿ ನಿಲ್ಲಬೇಕಾದ್ರೆ ಸತ್ವಗುಣಕ್ಕೆ ತಾಕತ್ತನ್ನು ನೀವು ಕೊಡಬೇಕು. ಅದಕ್ಕೆ ಬೇಕಾದಂತಹ ವಿಷಯಗಳನ್ನು ನೀವು ಅದಕ್ಕೆ ಒದಗಿಸಿ ಕೊಡ್ತಾ ಇರಬೇಕು. ಸತ್ವಂ ರಜಃ ತಮಃ ಅಭಿಭೂಯ ಸತ್ವಂ ಭವತಿ ಭಾರತ. ಸತ್ವಗುಣ ಹೆಚ್ಚಾದಾಗ ರಜೋ ತಮೋಗುಣಗಳ ಮೇಲೆ ಅದು ಸವಾರಿ ಮಾಡುತ್ತೆ. ರಜೋಗುಣ ಹೆಚ್ಚಿತು ಅಂದರೆ ಅದು ಸತ್ವಗುಣ ತಮೋಗುಣಗಳನ್ನು ಮೀರಿ ತಾನೇ ಮೇಲೆದ್ದು ಬಿಡುತ್ತೆ. ತಮೋಗುಣ ಜಾಸ್ತಿ ಆದಾಗ ಸತ್ವಗುಣ ರಜೋಗುಣಗಳನ್ನು ಮೆಟ್ಟಿ ಅದು ನಿಲ್ಲತ್ತಾದ ಕಾರಣ ಯಾವ ಗುಣವನ್ನು ನಾವು ಹೆಚ್ಚಿಸ್ಕೊಳ್ಬೇಕು ಅನ್ನೋದನ್ನು ನಾವು ನಿರ್ಧಾರ ಮಾಡಿಕೊಂಡು ಸತ್ವಗುಣವನ್ನು ಜೀವನದಲ್ಲಿ ಹೆಚ್ಚಿಸಿಕೊಳ್ಳುವಂಥದ್ದನ್ನು ಮಾಡಬೇಕು. ಸರ್ವದ್ವಾರೇಷು ದೇಹೇಸ್ಮಿನ್ ಪ್ರಕಾಶವುಪಜಾಯತೆ ಜ್ಞಾನಂ ಯದಾ ತದಾ ವಿದ್ವದ್ವೃಂದಂ ಸತ್ವಮಿತ್ಯುತ. ಯಾವಾಗ ಎಲ್ಲ ಇಂದ್ರಿಯಗಳಲ್ಲಿ ಜ್ಞಾನದ ಬೆಳಕು ಬರ್ತದೋ ಆಗ ದೇಹದಲ್ಲಿ ಸತ್ವಗುಣಗಳು ಹೆಚ್ಚಾಗಿದೆ ಅಂತ ತಿಳ್ಕೊಳ್ಬೇಕು. ಅಂದರೆ ಕಣ್ಣಿನಲ್ಲಿ ದೇವರನ್ನು ನೋಡುವ ಬಯಕೆ ಹೆಚ್ಚಾಗಿದೆ ಅಂದರೆ ತಿಳ್ಕೊಡಿ, ನಿಮಗೆ ಸಾತ್ವಿಕ ಗುಣ ಜಾಸ್ತಿ ಆಗಿದೆ. ದೇವರ ಕಥೆ ಕೇಳಲಿಕ್ಕೆ ಕಿವಿ ತುಂಬ ಚಡಪಡಿಸ್ತಾ ಇದೆ, ಹೋಗಬೇಕು ಕೇಳಬೇಕು, ಟೈಮ್ ಆಗೋಯ್ತು, ಲೇಟ್ ಆಗೋಗ್ಬಿಡುತ್ತೆ, ಹೀಗೆ ಅನ್ನಿಸ್ತಾ ಇದೆ ಅಂತಂದರೆ ಸತ್ವಗುಣ ಜಾಸ್ತಿ ಆಗಿದೆ ಅಂತ ತಿಳ್ಕೊಳ್ಳಿ. ಇವತ್ತಿನ್ನೊಂದು 2 ಪ್ರದಕ್ಷಿಣೆ ಜಾಸ್ತಿ ಮಾಡೋಣ, ದೊಡ್ಡ ದಿನ, ನಿಮಗೆ ಬುದ್ಧಿ ಬಂತು ಅಂದರೆ ತಿಳ್ಕೊಳ್ಳಿ, ಹಾಗಾದರೆ ಸತ್ವಗುಣ ಜಾಸ್ತಿ ಆಗ್ತಾ ಇದೆ. ಹೆಚ್ಚು ಓದಿನಲ್ಲಿ ಆಸಕ್ತಿ ಇದೆ, ದಾನದಲ್ಲಿ ಆಸಕ್ತಿ ಇದೆ, ಧರ್ಮ ಕಾರ್ಯದಲ್ಲಿ ಆಸಕ್ತಿ ಇದೆ, ಹಾಗಾದರೆ ಸತ್ವಗುಣ ನಿಮಗೆ ಜಾಸ್ತಿ ಆಗಿದೆ. ಲೋಭ ಪ್ರವೃತ್ತಿರಾರಂಭ ಕರ್ಮಣಾಂ ಅಶಮಸ್ಪೃಹ ರಜಸ್ಯೇತಾನಿ ಜಾಯಂತೆ ವಿವೃದ್ಧೆ ಭರತರ್ಷಭ. ಕೃಷ್ಣ ಪರಮಾತ್ಮ ಹೇಳ್ತಾನೆ, ರಜೋಗುಣ ಯಾರಿಗೆ ಜಾಸ್ತಿ ಆಗತ್ತೆ ಅವ್ರಿಗೆ ಬರಬಾರದು ರೋಗ ಬರುತ್ತಂತೆ. ಯಾವ ರೋಗ ಆಚಾರ್ಯ? ಅದು ರೋಗ ಅಲ್ಲ ರೀ, ಮೆಡಿಸನ್ ಇಲ್ಲ ರೀ, ಅಂಥ ರೋಗ. ಯಾವುದಾಚಾರ್ಯ? ಜಿಪುಣತನ ಅನ್ನೋ ರೋಗ ಬರುತ್ತಂತೆ. ಎಲ್ಲ ರೋಗಕ್ಕೂ ಮೆಡಿಸನ್ ಇದೆ, ಜಿಪುಣತನಕ್ಕಿಲ್ಲ. ದೇವರು ಕೊಟ್ಟಿರ್ತಾನೆ. ಸುಮ್ಮನೆ ನಮ್ಮ ಕಡೆ ಒಂದು ಉದಾಹರಣೆ ಗಾದೆ ಇದೆ, ಎಂಜಲ್ ಕೈಯಲ್ಲಿ ಕಾಗೆ ಓಡಿಸಲ್ಲ ಅಂತ. ಊಟ ಮಾಡ್ತಿರ್ತಾನೆ, ಏನಾರು ಕಾಗೆ ಬಂದರೆ ಅನ್ನಲ್ಲ, ಹಿಂಗಂದ್ರೆ ಅಗಳು ಬಿದ್ದ ತಿಂದು ಹೋಗ್ಬಿಟ್ರೆ ಪೂರಾ ಕೈ ನೆಕ್ಕಿ ನೆಕ್ಕಿ ಇವನ್ನ ನೆಕ್ಕೋದು ನೋಡಿ ಕಾಗೆ ಅನ್ಬೇಕು, ಮುಂದಿನ ಜನ್ಮಕ್ಕೆ ನೀನು ನಾನೇ ಆಗೋ ಗೊತ್ತಾಗತ್ತೆ ನಿನಗೆ ಅಂತ. ಕೆಲವರು ಊಟ ಮಾಡಿರ್ತಾರ್ರಿ, ಕೆಲವರು ಎಲೆಯಲ್ಲಿ ಊಟ ಮಾಡಿರ್ತಾರೆ, ಅರ್ಜೆಂಟ್ 2ನೇ ಪಂಕ್ತಿಯವ್ರು ಬಂದು ಕೂತ್ ಬಿಡ್ಬೇಕು, ಹಂಗೆ ಎಲೆ ಫುಲ್ ಬಳ್ದು ಹೊಸದಾಗಿ ಎಲೆ ಹಾಕಿದ್ದಾರೇನೋ ಅನ್ನೋ ಹಾಗೆ ಮಾಡಿರ್ತಾರೆ. ಹಾಗೆಲ್ಲ ಮಾಡಬಾರ್ದು. ಸರ್ವಂ ಸಶೇಷಮಶ್ನೀಯಾತ್. ಏನು ಅಡುಗೆ ಮಾಡಿರುತ್ತೆ ಚೂರು ಒಂದೊಂದು ಕಾಳು. ನೀವು ಜನರಿಗೆ ಸಮಾರಾಧನೆ ಮಾಡಿದ್ದು ನೋಡಿದಿರಿ, ಎಲ್ಲಿಯಾದರೂ ಇರುವೆ ಸಮಾರಾಧನೆ ಕೇಳಿದ್ದೀರಾ? ನೀವು ಒಂದೇ ಒಂದು ಕಡಲೆಬೇಳೆ ಬಿಟ್ಬಿಟ್ರೆ ಒಂದು 25 ಇರುವೆಗಳು ಹಬ್ಬ ಮಾಡ್ಕೊಂಡ್ಬಿಡತ್ತೆ. ಹಬ್ಬ ಒಂದು ಕಡಲೆಬೇಳೆನೂ ಬಿಡದೆ ನೀವೇ ಎಲ್ಲ ತಿಂದು ಕೂತ್ಬಿಟ್ರೆ ಆ ಎಲ್ಲ ಹಿಡಿ ಶಾಪ. ಅದರಿಂದ ನಿಶೇಷ ಘೃತ ಪಾಯಸಂ, ಪಾಯಸ ತುಪ್ಪ 2 ಬಿಡಬಾರ್ದಂತೆ, ಮಿಕ್ಕಿದ್ದೆಲ್ಲ ಒಂದು ಚೂರು ಬಿಡಬೇಕು. ಅದು ಯಜ್ಞ ಇದ್ದಾಗೆ ಆಗುತ್ತಂತೆ ಆ ಹೋಮ, ಅದು ಹೋಮದ ಕುಂಡ ಆಗುತ್ತಂತೆ. ಮನುಷ್ಯನಿಗೆ ತುಂಬ ಜಿಪುಣತನ, ರಜೋಗುಣ ಅವನಲ್ಲಿ ತುಂಬ ಆಯಿತು ಅಂದರೆ ಎಲ್ಲಿಲ್ಲದ ಜಿಪುಣತನ ಬಂದುಬಿಡತ್ತೆ. ನೋಡ್ರಿ, ಬೆವರು ಸುರಿಸಿ ಸಂಪಾದನೆ ಮಾಡಿದ ಸಂಪತ್ತನ್ನು ಕೈ ಎತ್ತಿ ಕೊಡಬೇಕಾದ್ರೆ ತುಂಬ ಧೈರ್ಯ ಬೇಕು, ದೇವರಲ್ಲಿ ಅಪಾರವಾದ ನಂಬಿಕೆ ಬೇಕು. ಕೆಲವರು ಹೀಗಂತಿರ್ತಾರೆ, ಕೊಟ್ಬಿಡ್ಬೋದ್ರಿ, ನಾಳೆಗೆ ಏನು ಮಾಡ್ತೀರಿ, ಇವತ್ತೇನೋ ಕೊಟ್ಬಿಡ್ತೀರಿ, ನಾಳೆ ಅಲ್ವಾ? ಹಾಗನ್ಬೇಡಿ. ನಾಳೆಗೆ ಇರ್ತೀರಿ ಅಂತ ಏನು ಗ್ಯಾರಂಟಿ? ಇವತ್ತು ಕೊಟ್ಟ ದೇವರು ನಾಳೆ ಕೊಡದೇ ಇರ್ತಾನ? ಇವತ್ತೇನು ನೀವು ಬರುವಾಗ ತಂದಿದ್ರಾ? ಇವತ್ತು ಅವನೇ ಕೊಟ್ಟದ್ದಲ್ವಾ, ಕೊಡಬೇಕು ಅಂತಿದ್ರೆ ನಾಳೆನೂ ಕೊಡ್ತಾನೆ. ಹರಿಯ ಕರುಣದಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ ಭಗವಂತ ಕೊಟ್ಟದ್ದು. ಕೊಡುವ ಕರ್ತೃ ಬೇರೆ ಇರುತ್ತಿರೆ ಬಿಡು ಚಿಂತೆಯನು, ದಾಸರು ಹೇಳ್ತಾರೆ.
ಕೊಡುವವನು ನೀನು, ಕೊಂಬುವನು ನಾನು. ದೇವರು ಕೊಡೋನು. ದೇವರು ಕೊಟ್ಟದ್ದನ್ನು ಮರಳಿ ದೇವರಿಗೆ ಕೊಡಬೇಕಾದ್ರೆ ತುಂಬ ಧೈರ್ಯ ಬೇಕು. ಧೈರ್ಯ ಅಂದರೆ ಭಗವಂತನಲ್ಲಿ ಅಚಲವಾದ ನಂಬಿಕೆ. ಅವನು ಕೊಡ್ತಾನೆ, ಅವನಿದ್ದಾನೆ, ಅವನೇ ಕೊಟ್ಟದ್ದು, ಅವನಿಗಲ್ಲದೆ ಇನ್ಯಾರು ಕೊಡಲಿ, ಈ ಎಲ್ಲ ಭಾವನೆ ಇದ್ದಾಗ ಮಾತ್ರ. ಆದರೆ ಯಾರಿಗೆ ರಜೋಗುಣ ಹೆಚ್ಚಾಗತ್ತೆ ಅವರಿಗೆ ಜಿಪುಣ ಥರ ಬರುತ್ತೆ. ಬೇಡದ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ. ಕಿರಿಕಿರಿ ಆಗಬೇಕು, ಮನಸ್ಸು ನೆಮ್ಮದಿ ಹಾಳಾಗಬೇಕು ಅಂಥ ಕೆಲಸಗಳಲ್ಲಿ ಅವರಿಗೆ ಬುದ್ಧಿ ಪ್ರಚೋದನೆ ಆಗುತ್ತೆ. ಕಾಮ್ಯ ಕರ್ಮಗಳ ಆರಂಭವನ್ನು ಮಾಡ್ತಾರೆ. ಅವರು ಮಾಡುವ ಕರ್ಮದ ಎಲ್ಲಿಯೂ ದೇವರ ನೆನಪಿಲ್ಲದ ಹಾಗೆ ಕರ್ಮವನ್ನು ಅದನ್ನು ಮಾಡಿಸುತ್ತೆ. ಹಿಡಿದ ಕೆಲಸ ಎಲ್ಲ ಮಧ್ಯದಲ್ಲಿ ನಿಂತೋಗುತ್ತೆ. ಬರೀ ದುಃಖ, ಏನೇನೋ ಆಸೆ, ಎಂದು ಕಂಪ್ಲೀಟ್ ಮಾಡಲಿಕ್ಕಾಗಬಾರ್ದು ಅಂಥ ಆಸೆ. ಏನೋ ಉಡುಪಿಲಿ ಇಲ್ಲೇ ಸ್ವಲ್ಪ ದೂರದಲ್ಲಿ ಅಲ್ಲಿ ಇಲ್ಲಿ ಒಂದು 30-40 ಒಂದು 4 ಸೆಂಟೋ 3 ಸೆಂಟೋ ಸೈಟ್ ತೊಗೊಳ್ಬೇಕು ಅಂತ ಯಾರಾದರೂ ಅಂದ್ಕೊಂಡಿದ್ರೆ ಜೀವನದಲ್ಲಿ ದೇವ್ರ ದಯ ಆದರೆ ತೊಗೊಳ್ಬೋದು ರೀ, ಅದೇನು ಆಗಲ್ಲ ಅಂತಿಲ್ಲ. ದಿನ ಇಲ್ಲಿ ಪ್ರವಚನಕ್ಕೆ ಬಂದು ರಾಜಾಂಗಣ ನನ್ನ ಹೆಸರಿಗೆ ಬರೆಸ್ಕೊಳ್ಬೇಕು ಅಂತ ಯಾರಿಗಾರ ಇದ್ದರೆ ಅದ್ರ ಜನ್ಮದಲ್ಲ ಇಂಥ ದುರಾಸೆಗಳು, ಇಂಥ ದುರ್ಬುದ್ಧಿಗಳೆಲ್ಲ ಬಂದುಬಿಡುತ್ತೆ. ಇದು ರಜೋಗುಣ ಬಲಿತಾಗ ಆಗುವಂಥದ್ದು. ಆಮೇಲೆ ಅಪ್ರಕಾಶೋ ಅಪ್ರವೃತ್ತಿಶ್ಚ ಪ್ರಮಾದೋ ಮೋಹ ಏವಚ ತಮಸ್ಯೇತಾನಿ ಜಾಯಂತೆ ವಿವೃದ್ಧೆ ಕುರು ನಂದನ. ಹೇ ಅರ್ಜುನ, ಯಾರಲ್ಲಿ ತಮೋಗುಣ ಹೆಚ್ಚಾಗತ್ತೆ ಆಗ ಮಂಕು ಕವಿದು ಬಿಡುತ್ತೆ. ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಅದೇನೋ ಮೈಂಡ್ ಬ್ಲಾಕ್ ಅಂತಾರಲ್ಲ, ಹಾಗಾಗ್ಬಿಡುತ್ತೆ, ಏನು ಮಾಡೋಕ್ಕೆ ಗೊತ್ತಾಗಲ್ಲ. ಆಮೇಲೆ ಏನೋ ಮಾಡ್ಲಿಕ್ಕೆ ಹೋಗ್ತಾರ, ಅದು ಇನ್ನೇನೋ ಆಗುತ್ತೆ. ಕೆಲವ್ರು ಅಂತಾರೆ ನೋಡಿ, ನಾ ಮುಟ್ಟಿದ್ದೆಲ್ಲ ಭಸ್ಮ ಆಗ್ತಾಯಿದೆ ಆಚಾರ್ಯ, ಏನು ಮಾಡಲಿ ಅಂತಾರೆ. ಹಿಡ್ದದ್ದೆಲ್ಲ ಹಾಳು, ಮುಟ್ಟಿದ್ದೆಲ್ಲ ಭಸ್ಮ. ಇದು ತಮೋಗುಣ ಜಾಸ್ತಿ ಆದಾಗ. ಆಮೇಲೆ ಹೆಚ್ಚು ಮರವು, ಹಾಗೆ ಅವಿವೇಕ, ಇದೆಲ್ಲ ತಮೋಗುಣ ಹೆಚ್ಚಾದವರಲ್ಲಿ ಕಾಣುವಂಥದ್ದು. ಯದಾ ಸತ್ವೇ ಪ್ರವೃದ್ಧೇತು ಪ್ರಲಯಂ ಯಾತಿ ದೇಹಭೃತ್ ತದೋತ್ತಮ ವಿಧಾಂ ಲೋಕಾಂ ಅಮಲಾನ್ ಪ್ರತಿಪದ್ಯತೆ. ಸತ್ವಗುಣ ಪ್ರಬಲ ಆದಾಗ ಯಾವ ಜೀವ ದೇಹತ್ಯಾಗ ಮಾಡ್ತಾನೆ ಅಂದರೆ, ದೇಹತ್ಯಾಗ ಮಾಡುವಾಗ ಸಾತ್ವಿಕ ಪ್ರವೃತ್ತಿ ಇದೆ, ಅವನಿಗೆ ಮುಂದಿನ ಜನ್ಮದಲ್ಲಿ ಉತ್ತಮವಾದ ಜ್ಞಾನಿಗಳ ಮನೆಯಲ್ಲಿ ಹುಟ್ಟು ಸಿಗುತ್ತಂತೆ. ನಮಗೆ ಸಾಯೋ ಕಾಲಕ್ಕೆ ಭಾಗವತ ನೆನಪಾಗಬೇಕು, ಭಗವಂತನ ಭಕ್ತರ ಚರಿತ್ರೆ ನೆನಪಾಗಬೇಕು. ನಾನು ಹಾಗಾಗಬೇಕು, ನಾನು ದಾನ ಮಾಡಬೇಕು, ನಾನು ಧರ್ಮ ಮಾಡಬೇಕು, ನಾನು ಪಾಠ ಪ್ರವಚನ ಮಾಡಬೇಕು, ಅಧ್ಯಯನ ಮಾಡಬೇಕು, ಅಧ್ಯಾಪನ ಮಾಡಬೇಕು. 80 ಆಯಿತು, 90 ಆಯಿತು, ಏನು ಓದಲೇ ಇಲ್ವಲ್ಲ ಸ್ವಾಮಿ ಅಂತ ಪ್ರಾಣ ಬಿಟ್ಟ. ಮುಂದಿನ ಜನ್ಮದಲ್ಲಿ ದೊಡ್ಡ ಉತ್ತಮ ಜ್ಞಾನಿಗಳ ಮನೆಯಲ್ಲಿ ದೇವರು ಅವನು ಹಂಬಲಿಸಿದ್ದಕ್ಕೆ ತಕ್ಕ ಹಾಗೆ ಹುಟ್ಟನ್ನು ಭಗವಂತ ಕೊಡ್ತಾನೆ. ಸಾತ್ವಿಕರ ಮನೆಯಲ್ಲಿ ಅವನನ್ನು ಹುಟ್ಟುವ ಹಾಗೆ ಮಾಡ್ತಾನೆ. ಯಾರಿಗೆ ಸಾಯುವ ಕಾಲದಲ್ಲಿ ತಮೋಗುಣ ರಜೋಗುಣ ಹೆಚ್ಚಾಗತ್ತೆ, ಅವನು ಕಾಮ್ಯ ಕರ್ಮಿಗಳ ಮನೆಯಲ್ಲಿ, ಬೇಕು ಅನ್ನುವ ಬಯಕೆಯಿಂದ ಕರ್ಮ ಮಾಡುವವರ ಮನೆಯಲ್ಲಿ ಹುಟ್ಟು ಅವನಿಗೆ ಸಿಗತ್ತೆ. ತಮೋಗುಣ ಯಾರಲ್ಲಿ ಸಾಯುವ ಕಾಲಕ್ಕೆ ಜಾಸ್ತಿ ಆಗತ್ತೆ, ಅಂತಹ ತಿಳಿಗೇಡಿಗಳು, ತಿಳುವಳಿಕೆ ಇಲ್ಲದ ಮೂಢರು ದೈತ್ಯರ ಮನೆಯಲ್ಲಿ ಹುಟ್ಟುತ್ತಾರೆ. ಹೀಗೆ ಗುಣತ್ರಯಗಳ ವ್ಯಾಪಾರ ಕೃಷ್ಣ ಪರಮಾತ್ಮ ಬಹಳ ಅನನ್ಯವಾಗಿ, ಅದ್ಭುತವಾಗಿ ಅರ್ಜುನನ ನೆಪ ಮಾಡಿಕೊಂಡು ಜೀವನದಲ್ಲಿ ಯಾವ ಗುಣವನ್ನು ನಾವು ನಮ್ಮ ಜೀವನದಲ್ಲಿ ಹೆಚ್ಚು ಮಾಡಿಕೊಳ್ಳಬೇಕು ಅನ್ನೋದನ್ನು ಅನನ್ಯವಾಗಿ ವಿಶ್ಲೇಷಣೆ ಮಾಡಿ ಆ ಭಗವಂತ ತೋರಿಸ್ತಾ ಇದ್ದಾನೆ. ಸತ್ವಗುಣ ಜೀವರ ಒಳಿತಿಗೂ, ರಜೋಗುಣ ಮತ್ತು ತಮೋಗುಣ ಇದೆರಡು ಹಾಳಾಗಲಿಕ್ಕೂ ಕಾರಣ ಆಗುವಂಥದ್ದು ಅಂತ ತಿಳಿಸ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ಹೀಗೆ ಭಗವಂತ ಹೇಳ್ತಾ 3 ಗುಣಗಳ ಫಲವನ್ನು ಮತ್ತೆ ಹೇಳ್ತಾ ಇದ್ದಾನೆ. ಕರ್ಮಣ ಸುಕೃತಸ್ಯಾಹು ಸಾತ್ವಿಕಂ ನಿರ್ಮಲಂ ಫಲಂ ರಜಸಸ್ತು ಫಲಂ ದುಃಖಂ ಅಜ್ಞಾನಂ ತಮಸಫಲಂ. ಯಾರು ಸತ್ವ ಗುಣ ಭೂಯಿಷ್ಠವಾದ ಕರ್ಮಗಳನ್ನು ಮಾಡ್ತಾರೆ ಅವರಿಗೆ ಸಾತ್ವಿಕವಾದ ಫಲ ಸಿಗುತ್ತೆ. ರಾಜಸ ಕರ್ಮಗಳ ಫಲ ಸುಖ ಇದೆ,
ಆದರೆ ದುಃಖದಿಂದ ಕೂಡಿದ ಸುಖ ಅವರಿಗೆ ಸಿಗ್ತಕ್ಕಂಥದ್ದು. ಆದರೆ ತಮೋಗುಣದ ಕರ್ಮದ ಫಲ ಅವಿವೇಕ, ನಿದ್ದೆ, ಇವೆಲ್ಲ ಅಲ್ಲಿರ್ತಕ್ಕಂಥದ್ದು. ಆದ್ದರಿಂದ ಸತ್ವಾತ್ ಸಂಜಾಯತೆ ಜ್ಞಾನಂ, ಸತ್ವಗುಣವನ್ನು ಹೆಚ್ಚು ಮಾಡಿಕೊಂಡಾಗ ವಿವೇಕ ಬರುತ್ತೆ. ರಜೋಗುಣದಿಂದ ಸ್ವರ್ಗಾದಿಗಳನ್ನು ಪಡೆಯುವಲ್ಲಿ ಆಸಕ್ತಿ ಬರುತ್ತೆ. ತಮೋಗುಣದಿಂದ ಅವಿವೇಕ ಹೆಚ್ಚಾಗುತ್ತೆ. ಯಾರು ಊರ್ಧ್ವಂ ಗಚ್ಚಂತಿ ಸತ್ವಸ್ಥ ಮಧ್ಯೆ ತಿಷ್ಟಂತಿ ರಾಜಸಾಹ, ಸತ್ವಗುಣವನ್ನು ಜೀವನದಲ್ಲಿ ಯಾರು ಮೈಗೂಡಿಸಿಕೊಳ್ತಾರೆ ಅವರು ಜನೋಲೋಕ ಮೊದಲಾದ ಉತ್ತಮ ಲೋಕಗಳ ಕಡೆಗೆ ಪ್ರಯಾಣ ಮಾಡ್ತಾರೆ. ರಾಜಸ ಗುಣವನ್ನು ತಮ್ಮ ಜೀವನದಲ್ಲಿ ಹೆಚ್ಚು ಮಾಡಿಕೊಂಡವರು ಸ್ವರ್ಗಾದಿ ನಡುವಿನ ಲೋಕದಲ್ಲಿ ವಾಸ ಮಾಡ್ತಾರೆ. ಹೀನ ಗುಣವಾದ ತಮೋ ಗುಣಗಳು ಯಾರಲ್ಲಿ ಪ್ರಾಚುರ್ಯವನ್ನು ಪಡೆದುಕೊಳ್ಳುತ್ತೆ ಅವರು ನರಕಾದಿ ಅನರ್ಥಗಳು, ತಮಸ್ಸೆ ಮೊದಲಾದಕ್ಕೆ ಹೋಗ್ತಾ ಇದ್ದಾರೆ. ಹಾಗಾಗಿ ನಾಣ್ಯಂ ಗುಣೇಭ್ಯ ಕರ್ತಾರಂ ಯದಾ ದೃಷ್ಟಾನುಪಶ್ಯತಿ ಗುಣೇಭ್ಯಶ್ಚ ಪರಂ ವೇತ್ತಿ ಮದ್ಭಾವಂ ಸೋದಿ ಗಚ್ಚತಿ. ಕೃಷ್ಣ ಹೇಳ್ತಾನೆ, ಅರ್ಜುನ, ಯಾರಲ್ಲಿ ಯಾವುದೇ ಗುಣ ಹೆಚ್ಚಾಗಲಿ ಕಡಿಮೆ ಆಗಲಿ ಅದಕ್ಕೆಲ್ಲ ನಾನು ಕಾರಣ ಅಂತ ತಿಳ್ಕೊಳ್ಬೇಕು. ನಾನೇ, ಕೃಷ್ಣ ಹೇಳ್ತಾನೆ, ನನ್ನಿಂದಾಗಿಯೇ. ಇಲ್ಲದೇ ಇದ್ದರೆ ಯಾವ ಗುಣಗಳಿಗೂ ಸ್ವತಂತ್ರವಾಗಿ ವಿಕಾರವನ್ನು ಹೊಂದುವ ಯೋಗ್ಯತೆ ಇಲ್ಲ. ಗುಣಿಗಳ ಒಳಗಿಪ್ಪ ಬಹುಗುಣವಂತ ಗುಣಬದ್ಧನಾಗದಿಹ ಶ್ರೀಲಕ್ಷ್ಮೀಕಾಂತ. ಗುಣದ ಒಳಗೂ ಅವನಿದ್ದಾನೆ, ಗುಣಿಗಳ ಒಳಗೂ ಅವನಿದ್ದಾನೆ. ಗುಣದ ಒಳಗಿದ್ದು ಗುಣಿಯ ಒಳಗಿದ್ದು ಆ ಭಗವಂತ ಎರಡರಲ್ಲಿಯೂ ಇದ್ದರೂ ಕೂಡ ಯಾವುದರ ಸಂಬಂಧ ಇಲ್ಲದ ಹಾಗೆ ಭಗವಂತ ಇದ್ದಾನೆ. ಯಾರು ಪರಮಾತ್ಮ ಈ ಎಲ್ಲ ಗುಣಗಳನ್ನು ನಿಯಮನ ಮಾಡುವವ, ಗುಣಾತೀತನಾದವ. ಜಗದ್ಗುರು ಮಧ್ವಾಚಾರ್ಯರು ಭಗವಂತನನ್ನು ಕೊಂಡಾಡುವಾಗ ತ್ರಿಗುಣಾತೀತ ವಿದಾರಕ ಪರಿತೋ ದೇಹಿ ಸುಭಕ್ತಿಂ ಕರುಣಾಪೂರ್ಣವರಪ್ರದ ಚರಿತಂ ಜ್ಞಾಪಯ ಮೇತೆ. ತ್ರಿಗುಣಾತೀತ ಅವನು, ಯಾವ ಗುಣಗಳ ಕಟ್ಟಿಗೆ ಸಿಕ್ಕುವವ ಅಲ್ಲ ಅವನು, ಅವನ ಅಧೀನವಾಗಿದೆ. ಈ ರೀತಿ ಯಾರು ಆ ಭಗವಂತನನ್ನು ಸ್ವತಂತ್ರ ಅಂತ ತಿಳ್ಕೊಳ್ತಾರೋ ಮದ್ಭಾವಂ ಸೋದಿ ಗಚ್ಚತಿ, ಸಹ ಆತ ನನ್ನನ್ನೇ ಹೊಂತಾನೆ. ನೀವು ಗುಣಗಳಿಗೆ ಹೆದರಬೇಡಿ, ಗುಣಗಳ ಕಾರ್ಯ ಯಾರು ಮಾಡ್ತಾ ಇದ್ದಾನೆ ಅಂತ ತಿಳಿದು ಅವನ ಕಾಲು ಹಿಡ್ಕೊಳ್ಳಿ. ಸ್ವಾಮಿ, ನನ್ನಿಂದ ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಎಲ್ಲವೂ ನಿನ್ನಿಂದಲೇ. ನಾನು ಸ್ವತಂತ್ರವಾಗಿ ಏನನ್ನೂ ಮಾಡುವ ಯೋಗ್ಯತೆ ನನಗಿಲ್ಲ. ನಾನು ಸೌಟಿದ್ದ ಹಾಗೆ. ಸೌಟು ಅಂದರೆ ಗೊತ್ತಾಯ್ತಾ ಇಲ್ಲ ಗೊತ್ತಿಲ್ಲ. ಆ ಸೌಟಿಗೆ ಅಂದರೆ ಸಾರಲ್ಲೂ ಒಳಗೋಗುತ್ತೆ, ಪಾಯಸದೊಳಗೂ ಹೋಗುತ್ತೆ. ಅದು ಸಾರೊಳಗೆ ಹೋದಾಗ ಖಾರ ಖಾರ ಅಂತ ಅನ್ನಲ್ಲ, ಪಾಯಸದೊಳಗೆ ಹೋದಾಗ ಸಿಹಿ ಅಂತ ಏನು ಅನ್ನಲ್ಲ ಅದು. ಹಾಗೆ ಭಗವಂತ ನನ್ನೊಳಗಿದ್ದು ಎಲ್ಲ ನೀನೇ ಮಾಡಿಸ್ತಿದ್ದೀಯ, ನನಗಿದು ಯಾವುದರ ಸಂಬಂಧ ಇಲ್ಲ, ಎಲ್ಲವನ್ನೂ ನಿನಗೆ ಅರ್ಪಣೆ ಮಾಡಿದ್ದೇನೆ ಅಂತ ಯಾರು ಎಲ್ಲವನ್ನೂ ದ್ವಂದ್ವ ಕರ್ಮಗಳರ್ಪಿಸಾತ ನಡಿಗೆ ಸರ್ವ ಸಮರ್ಪಣೆಯ ಸದುಪಾಯ ಭಗವಂತನಿಗೆ ಅರ್ಪಣೆ ಮಾಡ್ತಾರೆ, ಅವರು ಎಲ್ಲವನ್ನು ಮೀರಿ ಭಗವಂತನನ್ನೇ ಹೊಂದುತ್ತಾರೆ. ಏತೇಭ್ಯ ಸತ್ವಾದಿ ಗುಣಾದಿಭ್ಯೋ ಅನ್ಯಂ ಕರ್ತಾರಮೀಶಂ ಯದಾ ಪಶ್ಯತಿ ತದೈವಾಂ ನಾ ಪುರುಷಃ ಅನ್ಯತಾ ಪಶು ಸಮಃ. ಎಲ್ಲ ಗುಣಗಳಿಂದ ಅತೀತನಾದ ಭಗವಂತನೇ ಎಲ್ಲದಕ್ಕೆ ಕಾರಣ. ಗುಣಗಳಿಗಿಂತಲೂ ಅವನೇ ಉತ್ತಮ. ಹೀಗೆ ಯಾರು ಭಗವಂತನ ಬಗ್ಗೆ ಯಥಾರ್ಥವಾದ ಜ್ಞಾನವನ್ನು ಪಡಿತಾನೆ ಅವನ್ನೇ ಮನುಷ್ಯ ಅಂತ ಕರಿಬೇಕಂತೆ. ಇಲ್ಲದೇ ಇದ್ದರೆ ಅವನು ಪಶುವಿಗೆ ಸಮಾನ. ಶರೀರದ ಒಳಗೆ ಎಲ್ಲ ರೀತಿಯ ಚಟುವಟಿಕೆಗಳನ್ನು ಮಾಡುವಂತಹ
ಗುಣತ್ರಯಗಳನ್ನು ಯಾವ ಜೀವಿ ಮೀರಿ ನಿಲ್ತಾನೆ, ಗುಣಾತೀತನಾಗ್ತಾನೆ, ಎಲ್ಲ ಗುಣಗಳು ಸ್ವತಂತ್ರನಾದ ಭಗವಂತನ ಅಧೀನ ಅಂತ ತಿಳಿದು ತಾನು ಅತೀತನಾಗ್ತಾನೆ, ಅವನು ಮಾತ್ರ ಹುಟ್ಟು ಸಾವು ಮುಪ್ಪು ಅಂದರೆ ಜನ್ಮ ಜರ ಮರಣ ಈ ಮೂರರಿಂದ ಪಾರಾಗ್ತಾನೆ ಅಂತ ಭಗವಂತ ಹೀಗೆ ತಿಳಿಸ್ಕೊಡ್ತಾ ಇದ್ದಾನೆ. ಆಗ ಅರ್ಜುನ ಕೇಳ್ತಾನೆ, ಭಗವಂತ ಹಾಗಾದರೆ ಈ ಗುಣಾತೀತನಾದವ ಅವನ ಲಕ್ಷಣ ಏನು, ಅವ ಹೇಗಿರ್ತಾನೆ, ಅವನ ಬಗ್ಗೆ ಸ್ವಲ್ಪ ಹೇಳ್ತೀಯಾ ಅಂತ ಕೇಳ್ತಾ ಇದ್ದ. ಅವನ ಲಕ್ಷಣ ಏನು, ಅವನ ನಡತೆ ಏನು? ನನಗೂ ಆಸೆ, ಕೇಳುವ ನಮ್ಮೆಲ್ಲರಿಗೆ ಆಸೆ ಮೂರು ಗುಣಗಳನ್ನು ಮೀರಿ ನಿಲ್ಲಬೇಕು. ಅದನ್ನು ದಯಮಾಡಿ ನನಗೂ ಹೇಳು ಅಂದಾಗ ಕೃಷ್ಣ ಅದನ್ನು ಹೇಳ್ತಾನೆ, ಗುಣಾತೀತನ ಲಕ್ಷಣವನ್ನು ಹೇಳ್ತಾನೆ. ಯಾರು ಗುಣಾತೀತನಾಗಿದ್ದಾನೆ ಅವನು ಅಂತಹ ಜ್ಞಾನಿ, ಲೌಕಿಕ ಜ್ಞಾನವನ್ನಾಗಲಿ ಯಾವುದೇ ಪ್ರವೃತ್ತಿಯನ್ನಾಗಲಿ ಅವು ಬಂದಾಗ ಸ್ವೀಕಾರ ಮಾಡ್ತಾನೆ, ಬರೆದಿದ್ದಾಗ ಬಯಸ್ಲಿಕ್ಕೆ ಹೋಗೋಲ್ಲ. ಒಂದು ರೀತಿ ಉದಾಸೀನನಂತೆ ಇರ್ತಾನೆ, ಉದಾಸೀನ ಅಲ್ಲ, ಅವನು ಗುಣಾತೀತನಾಗಿರ್ತಾನ. ಅವನಿಗೆ ಎಲ್ಲವೂ ಒಂದೇ. ಎಲ್ಲವೂ ಒಂದೇ ಅಂದರೆ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಸುಖ ಮತ್ತು ದುಃಖ ಅದು ಯಾವುದು ಬಂದರೂ ಕೂಡ ಅವನು ಅದಕ್ಕೆ ಹೆಚ್ಚು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗೋಲ್ಲ. ಅವನಿಗೆ ಲೋಷ್ಟ, ಕಾಂಚನ, ಕಲ್ಲು, ಬಂಗಾರ ಎಲ್ಲವನ್ನು ಒಂದೇ ತೆರನಾಗಿ ನೋಡ್ತಾನೆ. ಸಮ ದುಃಖ ಸುಖ ಸ್ವಸ್ಥ ಸಮಲೋಷ್ಟಾಶ್ಮ ಕಾಂಚನ ತುಲ್ಯ ಪ್ರಿಯಾ ಪ್ರಿಯೋ ಧೀರಃ ತುಲ್ಯ ನಿಂದಾತ್ಮ ಸ್ತುತಿ ಮಾನಾಪಮಾನಯೋಸ್ತುಲ್ಯ ತುಲ್ಯೋ ಮಿತ್ರರಿಪಕ್ಷಯೋ ಸರ್ವಾರಂಭ ಪರಿತ್ಯಾಗಿ ಗುಣಾತೀತ ಸ ಉಚ್ಯತೆ. ಅವನು ಹೃದಯದಲ್ಲಿ ದೇವರನ್ನು ಇಟ್ಕೊಂಡಿರ್ತಾನೆ. ಎಲ್ಲ ಗುಣಗಳು ದೇವರಿಂದ ನಡೀತಾ ಇದೆ ಅಂತ ಯಾರು ತಿಳ್ಕೊಂಡಿರ್ತಾನೆ ಅವನು ವೈಶೇಷಿಕವಾದ ಸುಖವನ್ನು ಬೇಕು ಅಂತಲೂ ಕೇಳಲ್ಲ, ಬೇಡ ಅಂತ ಬಂದರೆ ಬರಲಿ, ಬರೆದಿದ್ದರೆ ಬಿಡಲಿ. ಸುಖ ದುಃಖ ಬಂದಾಗ ಮನಸ್ಸನ್ನು ಉದ್ವಿಗ್ನತೆಗೆ ಒಳಪಡಿಸಲ್ಲ. ಅವನಿಗೆ ಮಣ್ಣಿನ ಹೆಂಟೆ ಬಂಗಾರ ಎಲ್ಲ ಒಂದೇ. ಹನುಮಂತ ಸೀತಾ ಕಾರ್ಯ ಮಾಡಲಿಕ್ಕೆ ಸಮುದ್ರವನ್ನು ದಾಟ್ತಾ ಇದ್ದ. ದಾಟುವಾಗ ಮಧ್ಯ ಬಂದದ್ದು ಬಂಗಾರದ ಪರ್ವತ. ಅವನು ಆ ಪರ್ವತ ನೋಡಿ ರಾಮದೇವ್ರ ಕೆಲಸ ಬಿಡಲೇ ಇಲ್ಲ. ನಮಗೆ ಪರ್ವತ ಬೇಡ, ಒಂದು ಸಣ್ಣ ಚೈನ್ ಸಿಕ್ಕರೂ ಸಾಕು, ಎಲ್ಲ ಕೆಲಸ ಬಿಟ್ಟು ಅದ್ರ ಮೇಲೆ ಕೂತ್ಬಿಡ್ತೀವಿ. ನೀವು ಸ್ನಾನ ಮಾಡಿ ದೇವ್ರ ಪೂಜೆಗೆ ನೀರು ತರಲಿಕ್ಕೆ ಅಂತ ಬೆಳಗ್ಗೆ ಹೋಗಿರ್ತೀರಿ, ನೀರು ಹಿಡ್ಕೊಂಡು ಕೊಡದಲ್ಲಿ ಹೋಗ್ತಾ ಇರ್ತೀರಿ, ದಾರಿಲಿ ಒಂದು ಸಣ್ಣ ಚೈನ್ ಕಾಣ್ತು, ಕೊಡ ಪಕ್ಕದಲ್ಲಿಟ್ರಿ, ಚೈನ್ ತೊಗೊಂಡು ಹೊರಟ್ರಿ. ರಾಮನ ಕಾರ್ಯಕ್ಕೆ ಹೊರಟ ಹನುಮಂತ ದೇವರಿಗೆ ಅಡ್ಡ ಬಂದದ್ದು ಪರ್ವತ. ಅದು ಎಂಥ ಪರ್ವತ! ಹೈಮೋಗಿರಿಹಿ, ಬಂಗಾರದ ಪರ್ವತ ಬಂದರೂ ಕೂಡ ಹನುಮಂತ ದೇವರಿಗೆ ದೇವರ ಕಾರ್ಯದ ಮುಂದೆ ಅದು ಕಲ್ಲಿಗೆ ಸಮಾನ. ಅದನ್ನು ಅವರು ಬಯಸಲಿಲ್ಲ. ಅದು ತ್ರಿಗುಣವನ್ನು ಮೀರಿ ನಿಂತವರ ಯೋಗ್ಯತೆ ಹಾಗೆ. ಅವನು ನಿಂದೆ, ಸ್ತುತಿ, ಮಾನ, ಅಪಮಾನ, ಇವ ಮಿತ್ರ, ಇವ ಶತ್ರು, ಈ ಎರಡನ್ನು ಒಂದೇ ರೀತಿ ಕಾಣ್ತಿರ್ತಾನೆ. ಸರ್ವಾರಂಭ ಪರಿತ್ಯಾಗಿ ಅಂದರೆ ಎಲ್ಲ ಕಾಮ್ಯ ಕರ್ಮಗಳನ್ನು ಪರಿಪೂರ್ಣವಾಗಿ ಬಿಟ್ಟಿರ್ತಾನೆ. ಯಾವ ಕರ್ಮವನ್ನು ಕಾಮನೆಯಿಂದ ಮಾಡೋಲ್ಲ. ಅವನು ಏನು ಕರ್ಮ ಮಾಡಿದ್ರೂ ಒಂದೇ ಉದ್ದೇಶ, ಭಗವತ್ ಪ್ರೀತಿ, ಭಗವತ್ ಪ್ರಾಪ್ತಿ. ಕುರುವತೆ ಕರ್ಮ ಯತ್ ಪ್ರೀತಯೇ ಸಜ್ಜನಾ. ಅವನನ್ನೇ ಗುಣಾತೀತ ಸೌಚ್ಯತೆ, ಅವನನ್ನೇ ಗುಣಾತೀತ ಅಂತ ಕರಿತಾ ಇದ್ದಾರೆ. ಮಾಂಚಯೋ ವ್ಯಭಿಚಾರೇಣ ಭಕ್ತಿಯೋಗೇನ ಸೇವತೆ
ಸಗುಣಾನ್ ಸಮತೀತ್ಯೈತಾನ್ ಬ್ರಹ್ಮಭೂಯಾಯ ಕಲ್ಪ್ಯತೆ. ಅವ್ಯಭಿಚಾರೇಣ ಮಾಂ ಭಕ್ತಿಯೋಗೇನ ಯೋ ಸೇವತೆ. ಯಾರು ಎಂದೆಂದು ಕಡಿಮೆ ಆಗಬಾರದು ಅಂತ ಭಕ್ತಿ ಎನ್ನುವ ಉಪಾಯದಿಂದ ನನ್ನನ್ನು ಆರಾಧನೆ ಮಾಡ್ತಾರೆ, ಎಂಥ ಪ್ರಸಂಗದಲ್ಲಿಯೂ ಅವರ ಭಕ್ತಿ ನನ್ನಲ್ಲಿ ಕಿಂಚಿತ್ತೂ ಕಡಿಮೆ ಆಗಲ್ಲ. ಸುಖವಾಗಲಿ ಬಲು ದುಃಖವಾಗಲಿ ಭಗವಂತನಲ್ಲಿ ಮಾತ್ರ ಒಂದೇ ರೀತಿ ಭಕ್ತಿ. ಮಾನ ಆಗಲಿ ಅಪಮಾನ ಆಗಲಿ ದೇವರಲ್ಲಿ ಮಾತ್ರ ಒಂದೇ ರೀತಿ ಭಕ್ತಿ ಮಾಡ್ತಿರ್ತಾರೆ. ಅವರು ಈ ಮೂರು ಗುಣಗಳು, ಅವುಗಳ ಅಭಿಮಾನಿಯಾಗಿರ್ತಕ್ಕಂಥ ಶ್ರೀ ಭೂ ದುರ್ಗೆಯರ ಬಂಧನವನ್ನು ಅತೀತ್ಯ ದಾಟಿಬಿಡ್ತಾನೆ. ಭಗವಂತನನ್ನು ಹೊಂದಲಿಕ್ಕೆ ಅವನು ಶಕ್ತನಾಗ್ತಾನೆ. ಈ ಮೂರು ಗುಣಗಳನ್ನು ಮೀರಬೇಕು ಅಂತಾದರೆ ಹೀಗಿರಬೇಕು ಅಂತ ಭಗವಂತ ಹೇಳ್ತಾ, ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಅಮೃತಸ್ಯಾವಯಸ್ಯ ಚ ಶಾಶ್ವತಸ್ಯ ಚ ಧರ್ಮಸ್ಯ ಸುಖಸ್ಯೈಕಾಂತಿಕಸ್ಯ ಚ. ಭಗವಂತನನ್ನು ತ್ರಿಗುಣಾತೀತ, ನಾಶವಿಲ್ಲದವ, ದುಃಖಾದಿಗಳು ಇಲ್ಲದವ, ವೃದ್ಧಿಘ್ರಾಸಗಳಿಲ್ಲದವ, ಈ ಮೂರು ಗುಣಗಳ ಅಭಿಮಾನಿಯಾದ ಮಹಾಲಕ್ಷ್ಮಿಗೂ ಕೂಡ ಆಧಾರನಾದ ಕಾರಣ ನಾಶ ಇಲ್ಲದ ಆ ಭಗವಂತ ಮುಕ್ತಾಮುಕ್ತರ ನಿಯಾಮಕ್ಕೂ ಕೂಡ ಸ್ವಾಮಿ ಆದವ ಅಂತ ಯಾರು ತಿಳಿದಿರ್ತಾನೆ ಅವನು ಲಕ್ಷ್ಮಿಯ ದ್ವಾರ ಅರ್ಥಾತ್ ಜ್ಞಾನದ್ವಾರ ನನ್ನನ್ನೇ ಹೊಂತಾನೆ. ಕೃಷ್ಣ ಪರಮಾತ್ಮ ಹೀಗೆ 14ನೇ ಅಧ್ಯಾಯದಲ್ಲಿ ಗುಣತ್ರಯ, ಸತ್ವಗುಣ, ರಜೋಗುಣ, ತಮೋಗುಣಗಳು, ಇವುಗಳ ಪರಿಚಯವನ್ನು ಮಾಡಿಕೊಟ್ಟು, ಇವುಗಳ ಕಾರ್ಯವನ್ನು ಪರಿಚಯ ಮಾಡಿಕೊಟ್ಟು, ಇವುಗಳಿಂದ ಅತೀತ ಹೇಗಾಗಬೇಕು ಅನ್ನೋದನ್ನು ತೋರಿಸಿಕೊಟ್ಟು, ಭಗವಂತನ ಅನುಗ್ರಹವನ್ನು ಹೇಗೆ ಸಂಪಾದನೆ ಮಾಡಿ ಸಂಸಾರ ಬಂಧನದಿಂದ ಬಿಡುಗಡೆ ಆಗಬಹುದು ಅಂತ ಹೀಗೆ ತಿಳಿಸಿಕೊಟ್ಟಿದ್ದಾನೆ. ಮುಂದೆ ಭಗವಂತ ಹೇಳಿದ ಬಹಳ ಉತ್ತಮವಾದದ್ದು ಪುರುಷೋತ್ತಮ ಯೋಗ ಅಂತ ಕರೀತಾ ಇದ್ದಾರೆ. ಅಂತಹ ಯೋಗವನ್ನು ಮುಂದಿನ ಉಪನ್ಯಾಸದಲ್ಲಿ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.